ನಮ್ಮ ಪೂರ್ವಜರಿಗೆ ಗೊತ್ತಿದ್ದಂಥ ಹ್ಯಾಕಿಂಗ್ಗಳು, ನಮ್ಮ ಅಜ್ಜ ಅಜ್ಜಿಗೆ ಗೊತ್ತಿದ್ದಂಥ ಬಯೋ ಹ್ಯಾಕಿಂಗ್ ಮೆಥಡ್ಗಳು ಅಂಥದ್ದು ಏನಿದೆ, ನಾವು ಅದರಿಂದ ಏನೆಲ್ಲ ಪಡ್ಕೊಳ್ಬೋದು ಮೇಡಮ್? ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ, ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲರ ಮನೇಲಿರೋ ಅಜ್ಜಿಯಂದರು, ಅವರ ಮುತ್ತಜ್ಜಿಯರು, ಇವರೆಲ್ಲರೂ ಬಯೋ ಹ್ಯಾಕರ್ಸ್ ಅಂತಲೇ ಅನ್ಬೋದು. ಅವರ ಅಡಿಗೆ ಮನೆಯೇ ಒಂದು ಪ್ರಯೋಗಶಾಲೆ, ಅವರೇ ವಿಜ್ಞಾನಿಗಳು. ಅವರು ಎಲ್ಲ ಥರ ಎಕ್ಸ್ಪರಿಮೆಂಟೇಷನು ಮಾಡಿನೇ ನಮಗೆ ಒಂದು ಜಿಸ್ಟ್ ಕೊಟ್ಟಿರೋದು. ಅನ್ನ ಊಟ ಆದಮೇಲೆ ಸಾರಿಲ್ಲ, ಮೊಸರು ಊಟ ಮಾಡು. ತುಂಬ ಮನೇಲಿ ನೋಡಿದ್ದೀನಿ, ನನಗೆ ಸಾಕು ಅಂದರೆ ಇಲ್ಲ ಮೊಸರನ್ನ ನೀನು ತಿಂದೆ ಎದ್ದೇಳಾಗಿಲ್ಲ, ಕುತ್ಕೊಂಡು ಊಟ ಮಾಡು. ಆವಾಗ ಪ್ರೋಬಯೋಟಿಕ್ಸ್ ಸಿಗ್ತಿತ್ತು. ಗಟ್ ಮೈಕ್ರೋಬ್ಸ್ ಚೆನ್ನಾಗಿತ್ತು ಅಂದರೆ ನಿಮ್ಮ 90% ಆಫ್ ದ ಕಾಯಿಲೆಗಳು ಏನಿದೆ ಎಲ್ಲ ಸೆಟ್ರೇಟ್ ಆಗೋಗುತ್ತೆ. ತುಪ್ಪವನ್ನು ಬಳಕೆ ಮಾಡ್ತಾಯಿದ್ರು ಅಜ್ಜಿ. ನೋಡಿ, ಊಟ ಮಾಡ್ಬೇಕಾದ್ರೆ ನೀವು ಅಜ್ಜಿ ಮನೆಗೆ ಹೋಗಿ ಅನ್ನದ ಮೇಲೆ ತುಪ್ಪ ಹಾಕ್ತಾರವ್ರು ಅಲ್ವಾ. ಈಗ ನಾವು ಬೇಡ, ಅಯ್ಯೋ ಕೊಲೆಸ್ಟ್ರಾಲ್ ಅಂತಂತೀವಿ, ಏನಾಗೆಲ್ಲ ತಿನ್ನಿ ಅಂತಾರವರು. ಎಷ್ಟು ತುಪ್ಪ ತಿಂದಿದ್ದೀವಿ ನಾವು, ಗಡಿಗೆ ತಿಂದಿದ್ದೀವಿ ತುಪ್ಪ, ಬೆಣ್ಣೆ. ಅವ್ರು ಹೇಳೋದಾಗೆ ಗಡಿಗೆ ತುಪ್ಪ ತಿಂದಿದ್ದೀವಿ, ಈ ಒಂದು ಸ್ಪೂನ್ಗೆ ಏನಾಗುತ್ತೆ, ಅದಕ್ಕೆ ನೀವೆಲ್ಲ ಈ ಥರ ಇರೋರು ಸಿಟಿಯವರು ಅಂತೆಲ್ಲ ಅಂತಾರೆ. ಮಣ್ಣಿನ ಪಾತ್ರೆಯಲ್ಲಿ ನೀವು ಏನಾದರೂ ಮಾಡಿದಾಗ ಹೀಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದು ಸಮಾನಾಂತರವಾಗುತ್ತೆ. ಮತ್ತು ಪ್ರತಿಯೊಂದು ಮಣ್ಣಿನ ಪಾತ್ರೆಯಲ್ಲೂ 100 ಸಣ್ಣ ರಂಧ್ರಗಳಿರುತ್ತೆ. ಭಾಳಷ್ಟು ಜನ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ಅಯ್ಯೋ ಮೊಟ್ಟೆ ತಿಂದ್ಬಿಟ್ರೆ ಕೊಲೆಸ್ಟ್ರಾಲು, ಹಳದಿ ಬೇಡ, ಮೇಲಿದ್ದು ಬರೀ ಪ್ರೋಟೀನ್ ಅದೇ ಅಷ್ಟೇ. ಆದರೆ ಹಳದಿ ಭಾಗ ಇದೆಯಲ್ಲ, ಮಲ್ಟಿ ವೈಟಮಿನ್, ನಿಮಗೆ ಫುಲ್ ಪ್ಯಾಕು 20 ವೈಟಮಿನ್ ಪ್ಯಾಕೇಜ್ ಯಾವುದಾದ್ರು ಜಗತ್ತಿನಲ್ಲಿ ಇದೆ ಅನ್ನೋದಾದರೆ ಮೊಟ್ಟೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ನೆಚ್ಚಿನ ಫ್ಯಾಮಿಲಿ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ನಮಗಿದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ಅಥವಾ ಪ್ರೊಫೆಸರ್ ಮಾಲಿನಿ ಅವರು, ಪ್ರೊಫೆಸರ್ ಬೇಸಿಕಲಿ ಅವರು ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನಮಿಕ್ಸ್, ಈ ಒಂದು ಡಿಪಾರ್ಟ್ಮೆಂಟ್ನ HOD ಮತ್ತು ಪ್ರೊಫೆಸರ್ ಮತ್ತು ವಿಜ್ಞಾನಿ, ಸಂಶೋಧಕಿ. ಸಾಕಷ್ಟು ಜನ PhD ವಿದ್ಯಾರ್ಥಿಗಳು ಗೈಡ್ ಮಾಡಿರುವಂಥವ್ರು. ಸೊ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಅವರು ಹೇಳಿದ್ದಾರೆ, ನಮ್ಮ ಲೈಫ್ ಚೇಂಜಿಂಗ್ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಡಾಕ್ಟರ್ ಮಾಲಿನಿ ಅವರ ವಿಡಿಯೋಗಳನ್ನ ನೋಡಿದವರು ಆರೋಗ್ಯದ ಸಂಬಂಧ ಸರಿ ಮಾಡ್ತಾರಲ್ಲ ಗೊತ್ತಿಲ್ಲ, ತಪ್ಪಂತೂ ಖಂಡಿತ ಮಾಡಲ್ಲ ಅಂತ ಅನ್ಕೋತೀನಿ. ಅಂಥ ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ಇನ್ನೊಂದು ವಿಚಾರವನ್ನು ಹೇಳೋಕ್ಕೆ ಅವರು ಹೊರಟಿದ್ದಾರೆ. ಅದೇನೆಂದರೆ ಬಯೋ ಹ್ಯಾಕಿಂಗ್ ಬಗ್ಗೆ. ನಮ್ಮ ಪೂರ್ವಜರಿಂದ ಬಂದಿರುವಂಥ ಒಂದಷ್ಟು ಬಯೋ ಹ್ಯಾಕಿಂಗ್ ಅಂದರೆ ಒಂದಷ್ಟು ಉಪಾಯಗಳು, ಒಂದಷ್ಟು ಒಳನೋಟಗಳು, ಒಂದಷ್ಟು ಟ್ಯಾಕ್ಟಿಕ್ಸ್ ಅಂತ ಹೇಳ್ಬೋದು. ಅದು ಯೂಶ್ವಲಿ ಈಗ ಉದಾಹರಣೆಗೆ ಡಾಕ್ಟ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಆ ಥರದ್ದು ನಮ್ಮ ಪೂರ್ವಜರಿಗೆ ಗೊತ್ತಿದ್ದಂಥ ಹ್ಯಾಕಿಂಗ್ಗಳು, ನಮ್ಮ ಅಜ್ಜ ಅಜ್ಜಿಗೆ ಗೊತ್ತಿದ್ದಂಥ ಬಯೋ ಹ್ಯಾಕಿಂಗ್ ಮೆಥಡ್ಗಳು ಅಂಥದ್ದು ಏನಿದೆ, ನಾವು ಅದರಿಂದ ಏನೆಲ್ಲ ಪಡ್ಕೊಳ್ಬೋದು ಮೇಡಮ್? ಸರ್, ಮೊದಲನೇದಾಗಿ ಹ್ಯಾಕಿಂಗ್ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಕಂಪ್ಯೂಟರ್ ಹ್ಯಾಕರ್ಸ್ ಇರ್ತಾರಲ್ಲ, ಅದು ಹ್ಯಾಕಿಂಗ್ ಅಂದರೆ ಅದೇ ಅಂತ ಅಂದ್ಕೊಳ್ತೀವಿ. ಹ್ಯಾಕಿಂಗ್ ಅಂತಂದರೆ ಯಾವುದೇ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು, ನಿಯಂತ್ರಿಸೋದು, ಸುಧಾರಣೆ ಮಾಡುವುದು, ಅಥವಾ ಅದರಲ್ಲಿರುವ ದೌರ್ಬಲ್ಯಗಳನ್ನು ಅದು ಮಾಡೋದೇ ಕಂಪ್ಯೂಟರ್ ಹ್ಯಾಕರ್ಸ್. ದೌರ್ಬಲ್ಯಗಳನ್ನು ಅದನ್ನು ನಾವು ಬಳಸಿಕೊಳ್ಳೋ ಅಂಥದ್ದು, ಇದನ್ನು ಹ್ಯಾಕಿಂಗ್ ಅಂತ ನಾವು ಜನರಲಾಗಿ ಕರಿತೀವಿ. ಹ್ಯಾಕಿಂಗ್ ಅಂತಂದಾಗ 3 ಥರದ ಹ್ಯಾಕಿಂಗ್ಗಳನ್ನು ನಾವು ಜನರಲಾಗಿ ನೋಡ್ಬೋದು. ಎಲ್ಲರಿಗೂ ಗೊತ್ತಿರೋದು ಕಂಪ್ಯೂಟರ್ ಹ್ಯಾಕ್ ಮಾಡೋ ಅಂಥದ್ದು. ಅದರ ಹೊರತಾಗಿ ಲೈಫ್ ಸ್ಟೈಲ್ ಹ್ಯಾಕಿಂಗ್ ಅಂತ ಇದೆ, ಮತ್ತು ಬಯೋ ಹ್ಯಾಕಿಂಗ್ ಅಂತ ಇದೆ. ಇದು ನೇರವಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ವಿಚಾರಗಳು. ಲೈಫ್ ಸ್ಟೈಲ್ ಹ್ಯಾಕಿಂಗಲ್ಲಿ ಸಮಯದ ನಿರ್ವಹಣೆ ಯಾವ ರೀತಿ ಮಾಡಬಹುದು, ನನ್ನ ದೈನಂದಿನ ಚಟುವಟಿಕೆಗಳನ್ನು ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಹ್ಯಾಕಿಂಗ್ ಅಂದರೆ ನಾನು ಹೇಳಿದಾಗೆ ಯಾವುದೇ ಒಂದು ಸಿಸ್ಟಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಆದಮೇಲೆ ನಾನು ಇದನ್ನು ಯಾವ ರೀತಿ ಬದಲಾಯಿಸ್ಬೋದು, ಯಾವ ರೀತಿ ನಿಯಂತ್ರಣ ಮಾಡ್ಬೋದು, ಯಾವ ರೀತಿ ಸುಧಾರಣೆ ಮಾಡ್ಬೋದು ನನ್ನ ಅನುಕೂಲಕ್ಕೆ, ಅದನ್ನು ಹ್ಯಾಕಿಂಗ್ ಅಂತ ನಾವು ಕರೆಯೋದು. ಲೈಫ್ ಸ್ಟೈಲ್ ಇದರಲ್ಲಿ ಸಮಯದ ನಿರ್ವಹಣೆ, ನಮ್ಮ ಆರೋಗ್ಯದ ಬಗ್ಗೆ, ಪೌಷ್ಟಿಕದಾಯಕ ಆಹಾರ ತೆಗೆದುಕೊಳ್ಳೋದು, ಈ ಥರದ್ದೆಲ್ಲ. ಆಮೇಲೆ ಕೆಲಸವನ್ನು, ಇಷ್ಟುದ್ದ ಕೆಲಸವನ್ನು ಇಷ್ಟು ಮಾಡ್ಕೊಂಡು ಅಷ್ಟೇ ಪ್ರೊಡಕ್ಟಿವ್ ಆಗಿ ಮಾಡೋದು, ಇದನ್ನೇ ಹ್ಯಾಕಿಂಗ್ ಅಂತ ನಾವು ಅನ್ನೋದು. ಕಾರಣ ಏನಂದರೆ ನಮ್ಮ ಮೆದುಳಿದೆಯಲ್ಲ,
ನಾವು ಏನು ಸೇವನೆ ಮಾಡ್ತೀವಿ ಆಹಾರ, ಅದರಲ್ಲಿ 20% ಮೆದುಳಿಗೆ ಹೋಗುತ್ತೆ. ಇನ್ನು ಮಿಕ್ಕ 80% ಎನರ್ಜಿ ಏನಿದೆ ಇಡೀ ದೇಹದ ಎಲ್ಲ ಕ್ರಿಯೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗೋದು, ಹೃದಯಕ್ಕೆ, ಶ್ವಾಸಕೋಶಕ್ಕೆ, ನಮ್ಮ ಲಿವರು, ಕಿಡ್ನಿ, ಇದೆಲ್ಲದು ಅದು ತುಂಬ ಕೆಲಸ ಮಾಡುತ್ತೆ. ಆದರೆ ಮೆದುಳಿಗೆ 20% ಎನರ್ಜಿ ಡೈರೆಕ್ಟಾಗಿ ತಗೊಂಬಿಡುತ್ತೆ ಅದು. ಆದರೆ ಮೆದುಳು ಏನು ಅಂತಂದರೆ ಅದು ಎನರ್ಜಿನ ಸೇವ್ ಮಾಡ್ಕೊಳ್ಳೋ ಮೋಡಲ್ಲೇ ಇರುತ್ತೆ ಯಾವಾಗಲೂ. ಎನರ್ಜಿ ಸೇವಿಂಗ್ ಮೋಡ್ ಅಂತೀವಲ್ಲ ನಾವು, ಹೌದು. ಅದಕ್ಕೋಸ್ಕರನೇ ನೋಡಿ, ಈಗ ಪದಬಂಧನ ನೀವು ಮಾಡಬೇಕಂತಂದರೆ ಎನರ್ಜಿ ಬೇಕು ನಿಮಗೆ, ATP ಬೇಕು ಅದಕ್ಕೆ ಅಯ್ಯೋ ಯಾರ ಪದಬಂಧ ಬಿಡಿಸ್ತಾರಪ್ಪ ಅಂತೀವಲ್ಲ, ಅದು ಇದು ಒಂಥರ ಎನರ್ಜಿ ಸೇವಿಂಗ್ ಮೋಡ್ಗೆ ಹೊರಟೋಗೋದು. ಒಂಥರ ಲೇಸಿ ಅನ್ಬೋದು. ನಮ್ಮ ಮೆದುಳು ಯಾವಾಗಲೂ ಸ್ವಲ್ಪ ಎನರ್ಜಿ ಸೇವಿಂಗ್, ಲೇಸಿ ಅಂತಂದರೆ ಎನರ್ಜಿ ಸೇವಿಂಗ್ ಅಂತ ಅನ್ಬೋದು. ಅಲ್ಲ ನೋಡಿ, ಲೇಸಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಕೆಲಸನ ನಾನು ತಳ್ಕೊಂಡು ಹೋಗೋದು, ಮಾಡದೇ ಇರೋದು ಲೇಸಿ. ಅದಲ್ಲ ಎನರ್ಜಿ ಸೇವ್ ಮಾಡೋದು. ಎನರ್ಜಿ ಸೇವಿಂಗ್ ಅಂದ್ರೆ ಅದು ಪಾಸಿಟಿವ್. ಹೆಂಗೆ ಅಂದ್ರೆ ಎನರ್ಜಿ ಸೇವ್ ಮಾಡಿ ನಾನು ಇನ್ನೊಂದಕ್ಕೆ ಯೂಸ್ ಮಾಡುವಂಥದ್ದು. ಹೌದು. ಈಗ ನಾನು ಬೆಳಗ್ಗೆ ಪದಬಂಧ ಬಿಡಿಸ್ಕೊಂಡು ಕೂತ್ಕೊಂಡು ನಾನು ಡ್ರೈನ್ ಆಗಿ ಬಂದ್ರೆ ಇಲ್ಲಿ ಒಳ್ಳೆ ಪ್ರಶ್ನೆಗಳು ಕೇಳಕ್ಕಾಗಲ್ಲ. ಹೌದು, ನಾನು ಅದನ್ನ ರಿಟೈನ್ ಮಾಡ್ಕೊಂಡು ಬರ್ಬೇಕು ಇಲ್ಲಿ. ಹೌದು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಸೇವಿಂಗ್ ಮೋಡ್ ಆಗುತ್ತೆ. ಮತ್ತೆ ಶಾರ್ಟ್ ಕಟ್ ಹುಡ್ಕೋತೆ ಮೆದುಳು. ಯಾವತ್ತೂ ಅಷ್ಟೇ ಮೆದುಳು ನೋಡೋದು ಶಾರ್ಟ್ ಕಟ್. ಇಷ್ಟು ಉದ್ದ ಮಾಡೋದನ್ನ ನಾನು ಇನ್ನೂ ಸಣ್ಣದ್ರಲ್ಲಿ ಯಾವ ರೀತಿ ಮಾಡ್ಬೋದು ಅಂತ. ಈ ಹ್ಯಾಕಿಂಗು ಅದೇ ತರ. ಈ ಶಾರ್ಟ್ ಕಟ್ ಹುಡುಕೋದೇ ನನ್ನ ಪ್ರಕಾರ ಇಡೀ ಜಗತ್ತಿನ ಎಲ್ಲ ಸಂಶೋಧನೆಗಳಿಗೆ ಅದೇ ಕಾರಣ ಅನ್ಸುತ್ತೆ. ಹೌದು, ಇನ್ನೂ ಸುಲಭವಾಗಿ ಮಾಡ್ಕೊಳ್ಬೇಕು, ಇನ್ನೂ ಸುಲಭವಾಗಿ ಮಾಡ್ಕೋಬೇಕು ಅಂತ ಇದೆಯಲ್ಲ. ಇಲ್ಲಿ ಬಯೋ ಹ್ಯಾಕಿಂಗ್ ಅಂತಂದರೆ ನಮ್ಮ ದೇಹವನ್ನು ಅರ್ಥ ಮಾಡ್ಕೊಂಡು ದೇಹನ ಚೆನ್ನಾಗಿ ಆರೋಗ್ಯಯುತವಾಗಿ ಕಾಪಾಡ್ಕೊಳ್ಳೋದನ್ನು ನಾವು ಬಯೋ ಹ್ಯಾಕಿಂಗ್ ಅಂತ ಅಂತೀವಿ. ಇದನ್ನು ಮುಖ್ಯವಾಗಿ ನಮ್ಮ ಪೂರ್ವಜರು ನಮ್ಮ ಸಿಸ್ಟಮನ್ನು ಅರ್ಥ ಮಾಡ್ಕೊಂಡಿದ್ರು. ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಏನೇನು ಮಾಡಿದ್ರೆ ಸರಿಯಾಗುತ್ತೆ ಅಂತ ಅವರು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅನುಭವದ ಆಧಾರದ ಮೇಲೆ ಆ ಥರದ ಒಂದೊಂದು ಸಿಸ್ಟಮನ್ನು ಅಳವಡಿಕೆ ಮಾಡ್ಕೊಂಡಿದ್ರು. ಹಾಗಾಗಿ ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ, ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲರ ಮನೇಲಿರೋ ಅಜ್ಜಿಯಂದರು, ಅವರ ಮುತ್ತಜ್ಜಿಯರು, ಇವರೆಲ್ಲರೂ ಬಯೋ ಹ್ಯಾಕರ್ಸ್ ಅಂತಲೇ ಅನ್ಬೋದು. ಅವರ ಅಡಿಗೆ ಮನೆಯೇ ಒಂದು ಪ್ರಯೋಗಶಾಲೆ. ಅವರೇ ವಿಜ್ಞಾನಿಗಳು. ಅವರು ಎಲ್ಲ ಥರ ಎಕ್ಸ್ಪರಿಮೆಂಟೇಷನು ಮಾಡಿನೇ ನಮಗೆ ಒಂದು ಜಿಸ್ಟ್ ಕೊಟ್ಟಿರೋದು. ಹಾಗಾದರೆ ಅಜ್ಜಿನ ಬಯೋ ಹ್ಯಾಕರ್ ಅಂತ ನಾವು ಯಾವ ರೀತಿ ಅನ್ಬೋದು? ಶೀಸ್ ಅ ಬಯೋ ಹ್ಯಾಕರ್. ಅವರೇನು ಒಂದು ಮಾಡ್ರನ್ ನಮ್ಮ ಕಂಪ್ಯೂಟರ್ ಹ್ಯಾಕರ್ಸ್ ಥರ ಅಲ್ಲ, ಆದರೆ ಶೀಸ್ ಅ ಬಯೋ ಹ್ಯಾಕರ್. ಹ್ಯಾಕಿಂಗ್ ಅಂತಂದರೆ ಬರೀ ಅದರದ ವೀಕ್ನೆಸ್ನ ಮಾತ್ರ ತಗೊಳ್ಳೋದು ಅಂತಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಗುಣವಾಗಿ ಏನೇನು ಒಳ್ಳೆಯದು ಮಾಡಬಹುದು, ಇನ್ನೂ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಮಾಡಬಹುದು ಅನ್ನೋದನ್ನು ನಾವು ಮಾಡೋದನ್ನು ಹ್ಯಾಕಿಂಗ್ ಅಂತ ನಾವು ಕರಿಬೋದು. ಯಾವ ರೀತಿ ಅಂದರೆ ಮೊದಲನೇದಾಗಿ ಅಜ್ಜಿ ಹ್ಯಾಕರ್ ಯಾವ ಥರ ಅಂತಂದರೆ ಫರ್ಮೆಂಟೇಷನ್, ಮೈಕ್ರೋಬಯಾಲಜಿ ಓದದೇ ಇದ್ದರೂ ಆಕೆಗೆ ಫರ್ಮೆಂಟೇಷನ್ ಪ್ರಾಸೆಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹುದುಗುವಿಕೆ ಅಂತ ಏನಂತೀವಿ ಆ ಪ್ರಾಸೆಸ್. ಅದಕ್ಕೋಸ್ಕರನೇ ಮನೆಯಲ್ಲಿ ಇಡ್ಲಿ, ದೋಸೆ ಇದನ್ನೆಲ್ಲ ರುಬ್ಬಿ ಅದನ್ನು ಮಾಡ್ತಾಯಿದ್ರು. ಮೊಸರು ಮತ್ತು ಅದರಲ್ಲಿ ಫರ್ಮೆಂಟೇಷನ್ ಪ್ರೊಸೆಸ್ಸಲ್ಲಿ ಹೆಪ್ಪಾಕೋದು ಅಂತ ಗೊತ್ತು ನಿಮಗೆ. ಮೊದಲೆಲ್ಲ ನೋಡಿ, ಈ ಒಂದು ಸಾಮಾಜಿಕ ಆರೋಗ್ಯ ಯಾವ ಥರ ಇತ್ತು ಅನ್ನೋದಾದರೆ ಮೊದಲು ಒಂದು ಸ್ವಲ್ಪ ಸಕ್ಕರೆ ತನ್ನಿ ಅಂತ ಕಳಿಸೋರು ಅಕ್ಕಪಕ್ಕದ ಮನೆಯವರು. ಅದು ಬರೀ ಸಕ್ಕರೆ ಅದೊಂದಲ್ಲಿ ವಸ್ತು ಅಷ್ಟೇ. ಆ ಸಂಬಂಧಗಳನ್ನು ರೂಢಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೋಸ್ಕರ ಕಾಫಿ ಪುಡಿ ಇಲ್ಲ ಅಂದರೆ ಅಂಗಡಿಯಲ್ಲ, ಒಂದು ಸ್ವಲ್ಪ ಕಾಫಿ ಪುಡಿ, ಒಂದು ಲೋಟ ಸಕ್ಕರೆ, ಆ ಸಕ್ಕರೆನ ಇವರು ವಾಪಸ್ ಕೊಡೋದು, ಹಾಲು. ಆಮೇಲೆ ಹೆಪ್ಪು ಕೇಳಿದ್ರದ್ದು ನನಗೆ ಗೊತ್ತಿದೆ. ನಮ್ಮನೇಲಿ ಹೆಪ್ಪಾಕಕ್ಕೆ ಇಲ್ಲ ಅಂತೇಳಿ ಪಕ್ಕದ ಮನೆಯವ್ರ ಹತ್ರ ಹೆಪ್ಪು. ಇವಾಗ ಅದೆಲ್ಲ ಇಲ್ಲ ಬಿಡಿ. ಅವಾಗ ಏನಾಗೋದು ಅಂದರೆ ಆ ಸಂಬಂಧ ಬರೀ ಹೆಪ್ಪಲ್ಲ, ಇಲ್ಲಿ ಆ ಸಂಬಂಧ ಎಷ್ಟು ಚೆನ್ನಾಗಿ ಗಟ್ಟಿಯಾಗೋದು ಅಂದರೆ ಇವ್ರ ಮನೇಲಿ ಯಾವುದೋ ಒಂದು ಹೆಣ್ಮಗುನ ಯಾರೋ ನೋಡಕ್ಕೆ ಬಂದಿದ್ದಾರೆ ಅಂದರೆ ಅವರೆಲ್ಲ ಬರೋರು, ಬಂದು ಅವ್ರಿಗೆ ಸಿಂಗಾರ ಮಾಡಿ ಇದು ಮಾಡಿ. ಅಂದರೆ ಇದೆಲ್ಲ ಒಂದು ಸೋಷಿಯಲೈಸೇಷನ್ಗೆ ಇದೆಲ್ಲ ಸುಮ್ಮನೆ ಒಂದೊಂದು ಪೂರಕವಾದ ಅಂಶಗಳು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಬಿಡಿ. ನಮಗೆ ಮೊಸರು ನಂದಿನಿಯಿಂದ ಡೈರೆಕ್ಟ್ ಸಿಗುತ್ತೆ. ಹೆಣ್ಣು ನೋಡಕ್ ಬಂದಾಗ ಬಹುಶಃ ಪಕ್ಕದ ಮನೆಯವರು ಈಗಲೂ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ಸುತ್ತೆ. ಅಷ್ಟೊಂದು ಇಲ್ಲ ಈಗ. ಈಗ ಜನ ಎಲ್ಲ ಅವ್ರವ್ರದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಆ ಥರದ ಸೋಷಿಯಲೈಸೇಷನ್. ನಮಗೆ ಆರೋಗ್ಯ ಏನಕ್ಕೆ ಹಾಳಾಗ್ತಾ ಇದೆ ಅನ್ನೋದು ಅದೇ ಒಂದು ಮುಖ್ಯ ಕಾರಣ. ನಾವು ಆ ಸಾಮಾಜಿಕ ಆರೋಗ್ಯವನ್ನು ಎಲ್ಲೋ ಕಳ್ಕೊತಾ ಇದ್ದೀವಿ. ಹಾಗಾಗಿ ಏನಾಗ್ತಿತ್ತು, ಹೆಪ್ಪಾಕೋದು ಅದು ಒಂದು ಪ್ರಕ್ರಿಯೆ, ಅದು ಫರ್ಮೆಂಟೇಷನ್ ಪ್ರಾಸೆಸ್ಸು. ಅದು ಅವ್ರಿಗೆ ಗೊತ್ತಿತ್ತು, ಹಾಲು ತಣ್ಣಗಾದ ಮೇಲೆ ಹೆಪ್ಪಾಕಬೇಕು, ಅದು ಅಜ್ಜಿ ಗೊತ್ತಿರೋಂಥ ವಿಜ್ಞಾನ ಅದು. ಬಿಸಿ ಹಾಲಿಗೆ ಹಾಕಬಾರ್ದು ಅಂತ, ಆಮೇಲೆ ಹೆಪ್ಪನ್ನ ಎಷ್ಟು ಹಾಕಬೇಕು ಇದೆಲ್ಲ. ಹಾಗಾಗಿ ಏನಾಗ್ತಿತ್ತು ಅಂದರೆ ಇತ್ತೀಚೆಗೆ ನಾನು ಒಂದು NCBIಯಲ್ಲಿ, ದಯವಿಟ್ಟು ನಮ್ಮ ಎಲ್ಲ ವೀಕ್ಷಕರು ನಾನು ಹೇಳುವ ಎಲ್ಲ ವಿಚಾರಗಳು, ಕೆಲವರು ಅದು ಸುಳ್ಳು ಅಂತಾರೆ, ಎಲ್ಲ ಕೆಲವರು ಅಂತಾರೆ, ದಯವಿಟ್ಟು NCBI ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನಿಮಗೆ ಎಲ್ಲ ಥರದ ರಿಸರ್ಚ್ ಆರ್ಟಿಕಲ್ಗಳು ಸಿಗುತ್ತೆ. NCBI ಅಂದರೆ ನ್ಯಾಷನಲ್ ಒಂದು ವೆಬ್ಸೈಟ್ ಅದು.
ಅಲ್ಲಿ ನೀವು ಹೋದರೆ ನಿಮಗೆ ನೀವು ಟೈಪ್ ಮಾಡ್ಬೋದು. ಈಗ ನಾನು ಯಾವುದೋ ಒಂದು ವಿಚಾರ ಮಾತಾಡ್ತಿದ್ದೀನಿ, ಟೈಪ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂಥ ಸಂಶೋಧನಾ ಲೇಖನಗಳು ಬರುತ್ತೆ. ಯಾವ್ಯಾವ ದೇಶದಲ್ಲಿ ಇದರ ಬಗ್ಗೆ ಯಾವ ಯಾವ ವಿಜ್ಞಾನಿಗಳು ಸಂಶೋಧನೆಗಳನ್ನು ಮಾಡಿದ್ದಾರೆ, ಆ ಸಂಶೋಧನೆಯ ಸಾರಾಂಶ ಏನು ಅಂತ. ನಾನೆಲ್ಲ ಹೇಳ್ತಾ ಇರೋದೆಲ್ಲ ಏನು ಅಂದರೆ ಪ್ಯೂರ್ಲಿ ಸೈಂಟಿಫಿಕ್ ಮತ್ತು ಸಂಶೋಧನಾ ಒಂದು ಏನು ಮಾಡಿದ್ದಾರೆ ಅದರ ಆಧಾರದ ಮೇಲೇ ನಾನು ಹೇಳ್ತಾ ಇರೋಂಥ ವಿಚಾರಗಳು. ಇತ್ತೀಚೆಗೆ ಒಂದು US ಅಲ್ಲಿ ಒಂದು ಎಕ್ಸ್ಪರಿಮೆಂಟ್, ಅಂದರೆ ಒಂದು ಗ್ರೂಪ್ ಆಫ್ ಸೈಂಟಿಸ್ಟ್, ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಕರಿತೀವಿ. ಅವರು ಒಂದು ಏನು ಹೇಳಿದ್ರು ಅಂದರೆ, ಒಬ್ಬ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ಅವನ ಬೆಳಗಿನ ಉಪಹಾರ ಏನಿದೆ ಅದರಲ್ಲಿ 3:1 ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಇರಬೇಕು ಅಂತ. 3:1. ಅಯ್ಯೋ, ಅದನ್ನು ಇತ್ತೀಚೆಗೆ ಒಂದು ಇದು ಮಾಡಿದ್ದಾರೆ. ಅದಕ್ಕೆ ತುಂಬ ಪ್ಲಾಸ್ ಅಂತ ಎಲ್ಲ ಇದೆ, ತುಂಬ ಇಂಟರ್ನ್ಯಾಷನಲ್ ಜರ್ನಲ್, ಅದರಲ್ಲಿ ಅದು ನೇಚರು ಪ್ಲಾಸ್ ಅಂತೆಲ್ಲ ಇದೆ, ಅಂಥದ್ರಲ್ಲಿ ಪಬ್ಲಿಷ್ ಆಗಿದೆ ಅದು. ಅದನ್ನು ನಾವು ನೋಡಿದಾಗ ನಾವು ಹಿಂಗೆ ನಮ್ಮ ಕಲೀಗ್ ಜೊತೆ, ಅವರು ಡಾಕ್ಟರ್ ಅಮೃತವಲ್ಲಿ ಅಂತ ಇದ್ದಾರೆ, ಶಿ ಈಸ್ ಅ ಗ್ರೇಟ್ ಪರ್ಸನ್. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಮೇಡಮ್ ಇವರೆಲ್ಲ ಇವಾಗ ಹೇಳ್ತಾ ಇದ್ದಾರೆ, ನಮ್ಮ ಅಜ್ಜಿ ಮುತ್ತಜ್ಜಿ ಪೊಂಗಲ್ಲು 3:1 ಅಕ್ಕಿ ಬೇಳೆ ಹಾಕ್ತಾಯಿದ್ರು, ನಾವು ದೋಸೆ ಇಡ್ಲಿ 3:1. ಇವಾಗ ನಾವು ಯಾವುದೋ ಕಾಲದಿಂದ ಮಾಡ್ಕೊಂಡು ಬಂದಿರೋದನ್ನು ಇವಾಗ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಅಂತ. ಹಾಗಾಗಿ ನಮ್ಮ ಅಜ್ಜಿನೇ ದೊಡ್ಡ ಸೈಂಟಿಸ್ಟ್ ಅನ್ಬೋದು, ಐನ್ಸ್ಟೀನ್ ಥರನೇ ಅಂತ ಅನ್ಬೋದು ಅವರು. ನಮ್ಮ ಅಜ್ಜಿ, ನಿಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಪಾಪ, ಆದರೆ ನಾವು ಕ್ರೆಡಿಟ್ ಕೊಡೋದಿಲ್ಲ ಅವರಿಗೆ. ಹಾಗಾಗಿ ಈ ಪ್ರಾಸೆಸ್ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಏನಾಗ್ತಿತ್ತು ಅಂತಂದರೆ, ನಾನು ಹಿಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸಿದ್ದೀನಿ. ಸಾಮಾನ್ಯವಾಗಿ ಏನಾಗ್ತಿತ್ತು, ಫರ್ಮೆಂಟೇಷನ್ ಆದಾಗ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಲ್ಯಾಕ್ಟೋಬ್ಯಾಸಿಲಸ್ಸು, ಆಮೇಲೆ ಲ್ಯೂಕೋನಾಸ್ಟ್ಯಾಕು, ಈ ಥರದ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅದೇನಾಗ್ತಿತ್ತು, ಜಾಸ್ತಿ ಇದಾಗ್ತಿತ್ತು. ವಿಟಮಿನ್ B ಕಾಂಪ್ಲೆಕ್ಸ್, ಲ್ಯಾಕ್ಟಿಕ್ ಆ್ಯಸಿಡು, ವಿಟಮಿನ್ B ಕಾಂಪ್ಲೆಕ್ಸ್ಗಳನ್ನು ಹೆಚ್ಚು ಅದು ಇದು ಮಾಡ್ತಾಯಿತ್ತು. ಮತ್ತು ನಮ್ಮ ಪ್ರೋಬಯಾಟಿಕ್ ಆಗಿ ಅದು ಕೆಲಸ ಮಾಡ್ತಾಯಿತ್ತು. ನಮ್ಮ ಕರುಳಿಗೆ ಹೋದಾಗ ಈ ಪ್ರೋಬಯಾಟಿಕ್ಸು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಏನಿದೆ ಅದಕ್ಕೆ ಆಹಾರ. ಅದೇನು ಮಾಡುತ್ತೆ, ನಾವು ತಿನ್ನುವ ಆಹಾರವನ್ನು ಬಳಸಿಕೊಂಡು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್, ಬ್ಯೂಟ್ರೇಟ್, ಆಸಿಟೇಟ್, ಪ್ರೊಪಿನೇಟ್ ಇವುಗಳನ್ನೆಲ್ಲ ಬಿಡುಗಡೆ ಮಾಡುತ್ತೆ. ಆಮೇಲೆ ಸೆರೋಟೋನಿನ್, ನಮ್ಮ ಮೂಡ್ ಹಾರ್ಮೋನ್ ಏನಿದೆ, 80% ಆಫ್ ದ ಸೆರೋಟೋನಿನು ನಮ್ಮ ಗಟ್ ಮೈಕ್ರೋಬ್ಸಿಂದನೇ ಬಿಡುಗಡೆ ಆಗುವಂತಹದ್ದು. ಹಾಗಾಗಿ ಅದನ್ನೆಲ್ಲ ಬಿಡುಗಡೆ ಮಾಡ್ತಿದ್ರಿಂದ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ವಾರದಲ್ಲಿ 1-2-3 ದಿನ ಇಡ್ಲಿ, ದೋಸೆ ಈ ಥರದನ್ನು ಮಾಡ್ತಾಯಿದ್ರು. ಫರ್ಮೆಂಟೇಷನ್ ಪ್ರಾಸೆಸ್, ಉಪ್ಪಿನಕಾಯಿಗಳು, ಎಷ್ಟು ಥರದ ಉಪ್ಪಿನಕಾಯಿಗಳು, ಹಮಟೆಕಾಯಿ, ಮಾವಿನಕಾಯಿ, ಇಡೀ ಮಾವಿನಕಾಯಿದು ಒಂದು ಉಪ್ಪಿನಕಾಯಿ ಎಲ್ಲ ಬರುತ್ತೆ, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಗೊತ್ತಿತ್ತು ಈ ಥರದ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತೆ ಅಂತ. ಎರಡನೇದಾಗಿ ಕಾಳುಗಳ ಬಗ್ಗೆ ನಾನು ನೆನೆಸಿಟ್ಟು ಅದನ್ನು ತಿನ್ನಬೇಕು ಅಂತಲೂ ಹೇಳಿದ್ದೀನಿ. ಕಾರಣ, ನೆನೆಸಿಟ್ಟು ಅದನ್ನು ನಾವು ತಿಂದಾಗೇನಾಗುತ್ತೆ, ಫೈಟಿಕ್ ಆ್ಯಸಿಡು ಬಿಡುಗಡೆ ಆಗಿರುತ್ತೆ. ಅದು ನಾವು ಅದನ್ನು ಸುರಿತೀವಿ, ಅದನ್ನು ತೆಗೆದಾಕ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಕಹಿ ಹೋಗುತ್ತೆ ಮತ್ತು ಸುಲಭವಾಗಿ ಆ ಪ್ರೋಟೀನ್ ಎಲ್ಲ ಡೈಜೆಸ್ಟ್ ಆಗುವ ಹಾಗೆ ಮಾಡುತ್ತೆ. ಹಾಗಾಗಿ ಈ ಹ್ಯಾಕಿಂಗು ಅಜ್ಜಿಗೆ ಗೊತ್ತಿತ್ತು. ಬಹಳಷ್ಟು ಸಂದರ್ಭದಲ್ಲಿ ನೋಡಿ, ಈಗ ಕಳಲೆ ಅಂತ ಒಂದು ಬರುತ್ತೆ, ಬಿದಿರಿಂದ ಒಂದು, ತುಂಬ ಚೆನ್ನಾಗಿರುತ್ತೆ, ಅದು ರುಚಿಯಾಗಿರುತ್ತೆ. ಅದನ್ನಷ್ಟೇ ಒಂದು 3 ದಿನ ನೆನೆಸಿಡ್ತಾರದು. ಅದರಲ್ಲಿರುವ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಸಸ್ಯದಲ್ಲೂ ಫೈಟೋ ಕೆಮಿಕಲ್ಗಳಂತ ಇದೆ. ಫೈಟೋ ಕೆಮಿಕಲ್ ಅಂದರೆ ಫೈಟೋ ಅಂದರೆ ಸಸ್ಯಗಳು, ಕೆಮಿಕಲ್ಸ್ ರಾಸಾಯನಿಕಗಳು. ಸಸ್ಯಗಳು ತನ್ನ ರಕ್ಷಣೆಗೋಸ್ಕರ ಬಿಡುಗಡೆ ಮಾಡಿಕೊಳ್ಳುವ ಕೆಲವು ರಾಸಾಯನಿಕಗಳು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಬೆಳ್ಳುಳ್ಳಿಯಲ್ಲಿ ಅಲಿಸಿಲಿನ್ ಅಂತ ಒಂದು ಇದೆ. ಅದೇ ಥರ ಜಿಂಜರಲ್ಲಿ ಜಿಂಜಿರಾಲ್ ಅಂತ ಇದೆ, ಜಿಂಜಿರಾಲ್ 6. ಆಮೇಲೆ ಪೆಪ್ಪರಲ್ಲಿ ಪೆಪ್ಪರಿನ್ ಅಂತೆಲ್ಲ ಇದೆ. ಈ ರಾಸಾಯನಿಕಗಳೆಲ್ಲ ಏನಿದೆ, ತನ್ನ ರಕ್ಷಣೆಗೆ ಸಸ್ಯಗಳು ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಅದು. ತನ್ನ ರಕ್ಷಣೆ ಅಂದರೆ ಬ್ಯಾಕ್ಟೀರಿಯಾಗಳು ಅದಕ್ಕೆ ತೊಂದರೆ ಆಗಬಾರ್ದು, ಕೀಟಗಳು ಅದನ್ನು ತಿನ್ನಬಾರ್ದು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅದಕ್ಕೂ ತೊಂದರೆ ಇದೆಯಲ್ವಾ. ಹಾಗಾಗಿ ಅದನ್ನೆಲ್ಲ ತನ್ನ ರಕ್ಷಣೆಗೋಸ್ಕರ ಈ ಒಂದು ರಾಸಾಯನಿಕಗಳನ್ನು ಅದು ಬಿಡುಗಡೆ ಮಾಡುತ್ತೆ. ಬಹಳಷ್ಟು ಫಿನಾಲಿಕ್ ಕಾಂಪೌಂಡ್ ಆಗ್ಬೋದು, ಫ್ಲೆವಿನಾಯ್ಡ್, ಎಲ್ಲದೂ ಅಷ್ಟೇ. ಎಲ್ಲ ಒಂದೊಂದು ತರಕಾರಿ, ಹಣ್ಣು, ಸೊಪ್ಪು, ಸಸ್ಯದಲ್ಲೂ ವಿಶಿಷ್ಟ ರೀತಿಯಂತಹ ರಾಸಾಯನಿಕಗಳಿರುತ್ತೆ. ಅದಕ್ಕೋಸ್ಕರನೇ ನಾವು ಎಲ್ಲ ಥರದ ಸಸ್ಯಾಹಾರವನ್ನು ಸೇವನೆ ಮಾಡಬೇಕು ಅನ್ನೋದು. ಅದೆಲ್ಲ ನಮ್ಮ ದೇಹಕ್ಕೆ ಬಂದಾಗ ಅದಕ್ಕೆ ಯಾವ ರೀತಿ ರಕ್ಷಣೆ ಸಿಗ್ತಾಯಿತ್ತು ನಮಗೂ ಸಿಕ್ಕುತ್ತೆ. ಈ ಅದ್ಭುತ ಇವೆಲ್ಲ. ಹಾಗಾಗಿ ನೆನೆಸಿಟ್ಟು ಇವುಗಳನ್ನು ತಿಂದಾಗ ಡೈಜೆಷನ್ನು ಚೆನ್ನಾಗಾಗ್ತಾಯಿತ್ತು. ಮತ್ತು ಏನಾಗುತ್ತೆ ಅಂತಂದರೆ, ಕೆಲವೊಂದು ಈ ಫೈಟಿಕ್ ಆ್ಯಸಿಡ್ ಇದೆಯಲ್ಲ, ಇದೇನಾದರೂ ಹಾಗೆ ಉಳ್ಕೊಂಡ್ರೆ ಜಿಂಕು, ಮೆಗ್ನೀಷಿಯಮು, ಕ್ಯಾಲ್ಶಿಯಮು, ಈ ಒಂದು ಮಿನರಲ್ಸ್ಗಳು, ಖನಿಜಾಂಶಗಳೇನಿದೆ ಅದನ್ನು ದೇಹ ಹೀರಿಕೊಳ್ಳದಂತೆ ತಡೆದು ಬಿಡುತ್ತದೆ. ಅದ್ರ ಜೊತೆ ಬೈಂಡ್ ಆಗಿಬಿಡುತ್ತಿದ್ದು. ಈಗ ಮೆಗ್ನೀಷಿಯಮು, ಕ್ಯಾಲ್ಶಿಯಮ್ ಇವೆಲ್ಲ ಇದೆ ಅಂತ, ಜಿಂಕ್ ಇವೆಲ್ಲ ಇದೆ. ಈ ಫೈಟಿಕ್ ಆ್ಯಸಿಡ್ ಅಥವಾ ಫೈಟೇಟ್ ಏನಾರು ಇದ್ದರೆ ಬೈಂಡ್ ಆಗುತ್ತದು. ಬೈಂಡ್ ಆದಾಗ ಅದು ದೇಹದ ಒಳಗಡೆ ಹೋಗೋದಿಲ್ಲ.
ಅದಕ್ಕೆ ನೀವು ಫೈಟಿಕ್ ಆ್ಯಸಿಡ್ ಅಥವಾ ಫೈಟೇಟ್ನೇ ತೆಗೆದುಹಾಕ್ಬಿಟ್ರೆ ಇವೆಲ್ಲ ಫ್ರೀ ಇರುತ್ತೆ, ಅದನ್ನು ನಮ್ಮ ಜೀವಕೋಶಗಳು ದೇಹದ ಒಳಗಡೆ ತೆಗೆದುಕೊಳ್ಳಲು ಸಹಾಯ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಈ ನೆನೆಸಿ ತಿನ್ನಬೇಕು. ಅದಕ್ಕೆ ನೋಡಿ ಎಲ್ಲ ಬೇಳೆಕಾಳುಗಳನ್ನು ಹಿಂದಿನ ದಿನ ನೆನೆಸಿಟ್ಟು ಅದನ್ನು ತಿನ್ನೋದು, ಡೇಟ್ಸ್ಗಳನ್ನು ನೆನೆಸಿಟ್ಟು ತಿನ್ನಿ ಅಂತಂತಾರೆ ಈಗ ಸರ್. ಇದು ಈ ಥರ ಈ ಒಂದು ಅವ್ರಿಗೆ ಅನುಭವದ ಮೇಲೆ ಗೊತ್ತಿತ್ತು ಅವ್ರಿಗೆ. ನಿಜವಾಗ್ಲೂ ಇತ್ತೀಚಿನ ದಿನದಲ್ಲಿ ಹೆಣ್ಣುಮಕ್ಕಳು ನಮ್ಮ ಹೆಣ್ಣುಮಕ್ಕಳು ಋತುಸ್ರಾವ ಸಂದರ್ಭದಲ್ಲಿ ಮೆನ್ಸ್ಟ್ರೇಷನ್ ಆಗುತ್ತೆ ನೋಡಿ, ತುಂಬ ಲೋ ಬಿ ಪಿ ಆಗುತ್ತೆ, ತಲೆ ಸುತ್ತಿ ಬಿದ್ದೋಗ್ತಾರೆ, ಎನರ್ಜಿ ಲೋ ಇರುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರಿಗೆ ಮೆನ್ಸ್ಟ್ರಲ್ ಇದು ಶುರುವಾಗಿದೆ ಅಂತ. ನಮ್ಮ ಕಾಲದಲ್ಲಿ ಖಂಡಿತ ಇರಲಿಲ್ಲ ಸರ್. ನನ್ನ ಅನುಭವದಲ್ಲಿ ನಮ್ಮಲ್ಲೂ ಬೇಕಾದಷ್ಟು ನನ್ನ ಸಹಪಾಠಿಗಳಿದ್ರಲ್ಲ, ಯಾರು ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ನನಗೆ ಯಾವತ್ತೂ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂದರೆ ಅವರೆಲ್ಲ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಅಂತಂದರೆ ನನಗೆ ಇವಾಗ ಅರ್ಥ ಆಗ್ತಾಯಿದೆ, ಅವರಿಗೆ ಮೆಗ್ನೀಷಿಯಮ್ ಕೊರತೆ. ಆ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಆರಂಭ ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ನೋಡಿ ಅಜ್ಜಿ ಅವಾಗ ಏನು ಮಾಡೋರು, ಹುಡುಗಿ ಮೈನರಿದ್ರು ಅಂತ ಇಟ್ಕೊಳ್ಳಿ, ಇದು ಒಂದು ಹ್ಯಾಕಿಂಗ್ ನಾನು ಹೇಳ್ತಾ ಇರೋದು. ಅವರಿಗೆ ಆ ಒಂದು 14-15 ದಿನದ ಸಂದರ್ಭದಲ್ಲಿ ತುಂಬ ಪೌಷ್ಟಿಕದಾಯಕ ಆಹಾರವನ್ನು ಕೊಡ್ತಾಯಿದ್ರು. ಕೊಬ್ಬರಿ ಬೆಲ್ಲ ಕೊಡೋರು, ಮೆಂತ್ಯದ ಹಿಟ್ಟು ಮಾಡೋರು. ಕೊಬ್ಬರಿಯನ್ನು ನಮ್ಮ ತಾಯಿ ನಿಜವಾಗ್ಲೂ ಇವತ್ತಿನ ದಿನ ನಾನು ನನ್ನ ಪರ್ಸ್ನಲ್ ಲೈಫು ಪ್ರೊಫೆಷನು ಯಾವುದು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನಾನು ಎರಡೂ ಕಡೆ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾಯಿದ್ದೀನಿ. ಕಾರಣ ನಮ್ಮ ಅಜ್ಜಿ, ನಮ್ಮ ತಾಯಿ ನನಗೆ ಒಂದು ಯಾವ ರೀತಿ ನನ್ನ ಆರೈಕೆ ಮಾಡಿದಾರಲ್ಲ, ಅದು ತುಂಬ ಚೆನ್ನಾಗಿ ಆರೈಕೆ ಮಾಡಿದರು. ಇವತ್ತಿನ ದಿನ ನನಗೆ ಶಕ್ತಿ ಇದೆ, ಕೆಲಸಗಳು ಮಾಡ್ತಾಯಿದ್ದೀನಿ. ಕಾರಣ ಅವತ್ತಿನ ದಿನ ಅವರು ನನಗೇನು ಒಂದು ಆಹಾರಗಳನ್ನು ನೀಡ್ತಾಯಿದ್ರು ಅದು ಅಂತ. ಕಾರಣ ಅವಾಗೇನಾಗುತ್ತೆ, ನಮ್ಮ ಬೋನ್ಸ್ಗಳು ಡೆವಲಪ್ ಆಗ್ತಿರುತ್ತೆ, ಮಸಲ್ ಡೆವಲಪ್ ಆಗುತ್ತೆ, ತುಂಬ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಯಾವಾಗ ಅಂತಂದರೆ ಮೆನ್ಸ್ಟ್ರೇಷನ್ ಆರಂಭ ಆಗುತ್ತಲ್ಲ ಹದಿಹರೆಯದಲ್ಲಿ, ಅವಾಗ ತುಂಬ ಚೆನ್ನಾಗಿ ನಾವು ನೋಡ್ಕೋಬೇಕು. ಮೇಡಮ್ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ, ಏಕೆಂದರೆ ತುಂಬ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಒಂದು ಮಾಡಬೇಕು. ಇನ್ನೊಂದು ನಂಗೆ ನೀವು ಹೇಳ್ತಿರ್ಬೇಕು ಅನ್ನಿಸ್ತು, ಬಾಣಂತನದ ಬಗ್ಗೆ ಇನ್ನೊಂದ್ಸಲ ಖಂಡಿತ ಮಾಡಬೇಕು. ಏನಕ್ಕೆ ಅಂದರೆ ಅವಾಗ ಬ್ಲಡ್ ಲಾಸ್ ಆಗಿರುತ್ತೆ ಅವ್ರಿಗೆ, ಆಮೇಲೆ ದೇಹದಲ್ಲಿ ಬೇಕಾದಷ್ಟು ಹಾರ್ಮೋನಲ್ ಸಡನ್ ಡ್ರಾಪ್ ಆಗಿಬಿಡುತ್ತೆ. ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸಡನ್ ಡ್ರಾಪ್ ಆಗಿರುತ್ತೆ. ಸಡನ್ ಡ್ರಾಪ್ ಆದಾಗಲೇ ಅವಾಗ ಸೈಕಾಸಿಸ್, ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ ಅಂತೆಲ್ಲ ಆಗುತ್ತೆ ನೋಡಿ. ಆ ಒಂದು ಶರಪಂಜರದಲ್ಲಿ ಕಲ್ಪನಾ ಅವ್ರದ್ದು ಒಂದಿದೆಯಲ್ಲ, ಅದು ಅವೆಲ್ಲ ಆಗೋದಕ್ಕೆ ಏನು ಕಾರಣ ಅಂದರೆ ಬಾಡಿಲಿರೋ ಹಾರ್ಮೋನ್ಸ್ ಏನಿರುತ್ತೆ ಸಡನ್ ಡ್ರಾಪ್ ಆಗಿಬಿಡುತ್ತೆ. ನಮ್ಮ ಹಾರ್ಮೋನ್ಸು ಎಷ್ಟು ಒಳ್ಳೆಯದೋ ಅದರದ್ದು ವೇರಿಯೇಷನ್ ಇದೆಯಲ್ಲ ಅಷ್ಟೇ ತೊಂದರೆನೂ ಕೊಟ್ಬಿಡುತ್ತೆ. ಹಾಗಾಗಿ ಈ ಹ್ಯಾಕಿಂಗಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೆ. ಅಜ್ಜಿ ಏನು ಮಾಡೋರು, ಬೆಲ್ಲ, ಕೊಬ್ಬರಿ, ಎಳ್ಳು, ಕಡಲೆಕಾಯಿ, ಸೂರ್ಯಕಾಂತಿ ಬೀಜಗಳು, ಕುಂಬಳಕಾಯಿ ಬೀಜಗಳು, ವೆರಿ ರಿಚ್ ಇನ್ ಇದು. ಇವೆಲ್ಲ ಜಿಂಕ್ ಮತ್ತು ಮೆಗ್ನೀಷಿಯಮ್ ಏನೇನಿದೆ, ಈ ಜಿಂಕ್ ಇವೆಲ್ಲದ್ರದ್ದು ರಿಚ್ ಇರುತ್ತೆ ಅದು. ಹಾಗಾಗಿ ಈ ಥರ ಹ್ಯಾಕಿಂಗ್ ಮಾಡಿದಾಗ ಈ ನೆನೆಸಿಟ್ಟಿದ್ದನ್ನ ತಿಂದಾಗ ಏನಾಗುತ್ತೆ ಅಂದರೆ ಫೈಟಿಕ್ ಆ್ಯಸಿಡು ತೆಗೆದಾಕ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಇದರಲ್ಲಿರುವಂಥ ಜಿಂಕ್ ಆಗ್ಬೋದು, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಅದು ನೇರವಾಗಿ ನಮ್ಮ ಜೀವಕೋಶಗಳು ಅದನ್ನು ಹೀರಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮೇಡಮ್ ಇನ್ನೂ ನಾನು ಈ ಮಧ್ಯದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತೀನಿ. ಏನಂದರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಅಥವಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಥವಾ ಮಾಡಿದರೆ ಅದ್ರ ಬಗ್ಗೆ ತಿಳಿಸಿ. ಖಂಡಿತ. ನೋಡಿ ಮೇಡಮ್, ಈಗ ನಾವು ಮೋಸಂಬಿ ತಿಂತೀವಿ, ಅದರಲ್ಲೆಲ್ಲ ಬೀಜ ಬಿಸಾಕ್ತೀವಿ, ಎಷ್ಟು ದಪ್ಪ ಬೀಜ ಬಿಸಾಕ್ತೀವಿ. ಆಮೇಲೆ ಇದು ಏನು ಹೇಳಿದು, ಮಸ್ಕ್ ಮೆಲನ್ದು ಬೀಜನ ಬಿಸಾಕ್ತೀವಿ. ಆಮೇಲೆ ಇದ್ರದ್ದು ಏನು ಹೇಳಿ, ಪಪ್ಪಾಯ ಬೀಜ ಅಂತೂ ಅದನ್ನು ಟಚ್ ಆದರೆ ಅದು ವಿಷ, ಅದನ್ನು ಬಿಸಾಕ್ತೀವಿ. ಅದನ್ನು ನಾವು ಈವರೆಗೂ ನಾವು ಮಾಡ್ಕೊಂಡು ಬಂದಿರೋದು. ಬಟ್ ಕೆಲವೊಂದು ಬೀಜಗಳು ಇತ್ತೀಚೆಗೆ ತಿನ್ನಕ್ಕೆ ಶುರು ಮಾಡಿದ್ದೀವಿ. ಹೌದು. ಈ ಎಲ್ಲ ಬೀಜಗಳು ಏನು ಬಿಸಾಕ್ತಾ ಇದ್ದೀವಿ, ಆರೆಂಜ್ ಬೀಜ ಬಿಸಾಕ್ತೀವಿ, ಅಫ್ಕೋರ್ಸ್ ಮಾವಿನಕಾಯಿದು ಬಿಸಾಕ್ತೀವಿ, ತಿನ್ನೋಕ್ಕಾಗಲ್ಲ. ಬಟ್ ಕೆಲವೊಂದು ನಮ್ಗೆ ಗೊತ್ತಿಲ್ಲದಿರೋ ವಿಚಾರಗಳು, ಗೊತ್ತಿಲ್ಲದಿರೋಂಥ ಏನೋ ಒಂದಷ್ಟು ಎಲಿಮೆಂಟ್ಗಳು ಈ ಬೀಜಗಳಲ್ಲಿ ಇರಬಹುದು. ಮತ್ತು ಇದನ್ನು ನಾವು ಯಾವ ಥರ ಅಂದರೆ ನಮಗೆ ಹೆಂಗೆ ತಿನ್ಬೇಕು ಅನ್ನೋದನ್ನು ಗೊತ್ತಿಲ್ಲ. ಅದ್ರ ಬಗ್ಗೆನೂ ಏನೋ ಒಂದು ಸೈನ್ಸ್ ಏನೋ ಇರಬಹುದಲ್ವಾ? ಖಂಡಿತ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ಒಂದು ಎಪಿಸೋಡ್ ಮಾಡೋಣ, ಬೀಜಗಳ ಯಾವ್ಯಾವ ಬೀಜಗಳನ್ನ ತಿನ್ನಬೇಕು, ತಿಂದರೆ ಏನು ನಮಗೆ ಅದರಿಂದ ಪ್ರಯೋಜನ ಅನ್ನೋದನ್ನ ಖಂಡಿತ ಮಾಡೋಣ. ಇನ್ನು ಆಮೇಲೆ ನೋಡಿ, ಇದು ಯಾವ್ದೋ ನಮ್ದು ಹಲಸಿನ ಬೀಜನ ನಾವು ಬಿಸಾಕ್ತಿವಿ, ಬಟ್ ನಮ್ಮ ಅತ್ತೆ ಕಡೆ ಮನೆ ಬೀಜ ಅದನ್ನ ಎಲ್ಲ ಬಳಕೆ ಮಾಡ್ತಾರೆ. ಅದರಲ್ಲಿ ಸಾಂಬಾರ್ ಮಾಡ್ತಾರೆ, ಆಮೇಲೆ ಪಲ್ಯಗಳು ಮಾಡ್ತಾರೆ, ಅದರಲ್ಲಿ ಸ್ವೀಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇದೆ ಅದು ತುಂಬಾ ಚೆನ್ನಾಗಿ ಅಂದ್ರೆ ನೋಡಿ, ಇದೇನೇ ಹ್ಯಾಕಿಂಗ್ ಅಂತ ನಾನು ಹೇಳೋದು. ಗೊತ್ತಿದೆ ಅವ್ರಿಗೆ, ಇದನ್ನ ತಿಂದಾಗ ಅಂದರೆ ಕ್ವಾಂಟಿಟಿನೂ ತುಂಬ ಮುಖ್ಯ. ನಾನು ಹೇಳೋದು ಈಗ ಕೆಲವಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನೀವು ಇದನ್ನು ತಿನ್ನಿ ಅಂತಂದರೆ ಜಾಸ್ತಿ ತಿಂದರೆ ತಪ್ಪದು. ಅದಕ್ಕೆಲ್ಲ ಒಂದು ಅರ್ಥ ಮಾಡ್ಕೊಂಬಿಡಿ. ಮತ್ತು ಅತಿಯಾದರೆ ಅಮೃತ ವಿಷ. ಆಮೇಲೆ ಪ್ರೆಗ್ನೆನ್ಸಿ ಇರೋ ಅಂತಾರೋ ಲ್ಯಾಕ್ಟೇಟಿಂಗ್ ಮದರ್ಸು ಸ್ವಲ್ಪ ಇಂಥದನ್ನೆಲ್ಲ ವೆಂಚರ್ ಮಾಡಲೇಬಾರ್ದು ಯಾವುದೇ ಆಗಲಿ. ಹಾಗಾಗಿ ಸ್ವಲ್ಪ ಏನಕ್ಕೆ ಅಂದರೆ ಒಂದು ಭ್ರೂಣ ಬೆಳೀತಾ ಇರಬೇಕಾದ್ರೆ ಯಾವ ರೀತಿ
ಪರಿಣಾಮ ಬೀರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಅತಿಯಾಗಬೇಡ, ಸ್ವಲ್ಪ ಮಾಡಿದ್ರೆ ಏನು ಯಾವುದ್ರಲ್ಲಿ ಏನು ತೊಂದರೆ ಅಂತೂ ಆಗೋದಿಲ್ಲ. ಮುಂದಿನದ್ದು ತುಪ್ಪವನ್ನು ಬಳಕೆ ಮಾಡ್ತಾಯಿದ್ರು ಅಜ್ಜಿ. ನೋಡಿ, ಊಟ ಮಾಡ್ಬೇಕಾದ್ರೆ ನೀವು ಅಜ್ಜಿ ಮನೆಗೆ ಹೋಗಿ ಅನ್ನದ ಮೇಲೆ ತುಪ್ಪ ಹಾಕಿ ಹಾಕ್ತಾರವ್ರು ಅಲ್ವಾ. ಈಗ ನಾವು ಬೇಡ ಅಯ್ಯೋ ಕೊಲೆಸ್ಟ್ರಾಲ್ ಅಂತಂತೀವಿ, ಏನಾಗಲ್ಲ ತಿನ್ನಿ ಅಂತಾರವರು. ಎಷ್ಟು ತುಪ್ಪ ತಿಂದಿದ್ದೀವಿ ನಾವು, ಗಡಿಗೆ ತಿಂದಿದ್ದೀವಿ ತುಪ್ಪ, ಬೆಣ್ಣೆ. ಅವ್ರು ಹೇಳೋದಾಗೆ ಗಡಿಗೆ ತುಪ್ಪ ತಿಂದಿದ್ದೀವಿ, ಈ ಒಂದು ಸ್ಪೂನ್ಗೆ ಏನಾಗುತ್ತೆ, ಅದಕ್ಕೆ ನೀವೆಲ್ಲ ಈ ಥರ ಇರೋರು ಸಿಟಿಯವರು ಅಂತೆಲ್ಲ ಅಂತಾರೆ. ಅನ್ನಕ್ಕೆ ತುಪ್ಪ ಹಾಕ್ತಾರೆ, ತುಪ್ಪದನ್ನ ಅಂತ ಸಣ್ಣ ಮಕ್ಕಳಿಗೆ ತುಪ್ಪನೇ ಹಾಕಿ ಉಪ್ಪು ತುಪ್ಪ ಹಾಕಿ ಇದು ಮಾಡೋದು. ಒಗ್ಗರಣೆಗೆ ತುಪ್ಪ ಹಾಕ್ತಾರೆ. ಏನಕ್ಕೆ ಅಂತಂದರೆ ಬಹಳಷ್ಟು ವಿಟಮಿನ್ಗಳು, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ಗಳಿದೆ. ADEK ಅನ್ನೋ ವಿಟಮಿನ್ಗಳೇನಿದೆ ಅದು ಫ್ಯಾಟ್ ಇದ್ದಾಗ ಮಾತ್ರ ನಮ್ಮ ದೇಹದನ್ನ ತಗೊಳ್ಳೋದು. ನಾವು ಅದನ್ನೆಲ್ಲ ಸೇವನೆ ಎ ವಿಟಮಿನ್ನು, ಈಗ ನೋಡಿ ವಿಟಮಿನ್ ಎ ಯಾವುದರಲ್ಲಿ ಜಾಸ್ತಿ ಅಂತಂದರೆ ಕ್ಯಾರೋಟಿನಾಯ್ಡ್ಗಳು ಇದರಲ್ಲೆಲ್ಲ ಇರುತ್ತೆ ಜಾಸ್ತಿ. ಮತ್ತು ಕ್ಯಾರೆಟು, ಇದು ಕ್ಯಾರೋಟಿನಾಯ್ಡ್ಸ್ ಅಂತ ಅಂತೀವಿ. ಆದರೆ ನೀವು ಫ್ಯಾಟನ್ನೇ ತಗೊಳ್ಳಿಲ್ಲ ದೇಹಕ್ಕೆ ಅಂತಂದರೆ ನೀವು ಆ ವಿಟಮಿನ್ ತಗೊಂಡ್ರೂ ಪ್ರಯೋಜನ ಇಲ್ಲ. ಸಾಲ್ಯುಬಲ್ ಆಗಬೇಕು, ಅದು ಕರಗಬೇಕು, ಕರಗಿ ನಮ್ಮ ದೇಹಕ್ಕೆ ಹೋಗಬೇಕು ಅಂತ ಅಂದರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳನ್ನು ಜೊತೆ ಅಂದರೆ ತುಪ್ಪ, ಎಣ್ಣೆ ಈ ಥರದನ್ನು ಬಳಕೆ ಮಾಡಲೇಬೇಕು. ಮುಖ್ಯವಾಗಿ ತುಪ್ಪವನ್ನು ಬಳಕೆ ಮಾಡಿದಾಗ ಏನಾಗುತ್ತೆ ಅಂದರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ನ ದೇಹ ತಗೊಳುತ್ತೆ. ಅದೊಂದು. ಅದ್ರ ಜೊತೆಗೆ ಬ್ಯೂಟ್ರಿಕ್ ಆ್ಯಸಿಡ್ ಇದೆ ತುಪ್ಪದಲ್ಲಿ, ತುಂಬ ಒಳ್ಳೆಯದು, ದೇಹಕ್ಕೆ ಅತ್ಯವಶ್ಯಕವಾದದ್ದು. ಮತ್ತು ತುಪ್ಪದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಮ್ಮ ಜೀವಕೋಶದ ಏನಿದೆ ಅದರ ಸುತ್ತ ಇರುವ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಏನಂತೀವಿ, ಅಲ್ಲಿರೋ ಅಂಥದ್ದು ಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ನಿಮ್ಮ ನ್ಯೂರೋ ಟ್ರಾನ್ಸ್ಮಿಟರ್, ನಮ್ಮ ಮೆದುಳಿನಲ್ಲಿರುವ ನರಕೋಶಗಳ ಕನೆಕ್ಷನ್ ಚೆನ್ನಾಗಿರಬೇಕು. ನಮ್ಮ ದೇಹದಲ್ಲಿರುವ ಎಲ್ಲ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು. ಜೀವಕೋಶದ ಹೊರ ಪರದೆ ಇದೆಯಲ್ಲ, ಅಲ್ಲಿ ಅದು ಯಾವ ಥರ ಅಂದರೆ ಗೇಟ್, ಒಂಥರ ನಮ್ಮ ದೇಹಕ್ಕೆ ಒಂದು ಡಿಫೆನ್ಸ್, ಇಡೀ ದೇಶಕ್ಕೆ ನೀವು ಒಂದು ವಾಲ್ ಒಂದು ಏನೋ ಕಟ್ಟಿದ್ರೆ ರಕ್ಷಣಾ ಕೋಟೆ ಅಥವಾ ಕವಚ ಅನ್ಬೋದು, ಬೇಲಿ. ಅದನ್ನು ದಾಟಿ ಬರಬೇಕು ಅಂತಂದರೆ ಎಲ್ಲರೂ ಬರೋಕ್ಕಾಗಲ್ಲ, ಅದಕ್ಕೆ ಒಂದು ಗೇಟ್ ಇರುತ್ತೆ. ಆಮೇಲೆ ಯಾರು ಐಡೆಂಟಿಟಿ ನಿಮಗೆ ನೋಡಿ, ನಾನು ಈ ಥರ ಪರ್ಸನ್ ಅಂತ ಅದನ್ನು ಪ್ರೂವ್ ಆದಮೇಲೆ ನಿಮಗೆ ಒಳಗೆ ಬಿಡೋ ಅಂಥದ್ದು. ಇಲ್ಲೂ ಅಷ್ಟೇ ಆ ಒಂದು ಕವಚ ಇದೆಯಲ್ಲ, ಆಕ್ವಾಪೋರಿನ್ ಅಂತಿದ್ದೇವೆ, ಬರೀ ವಾಟರ್ ಮಾಲಿಕ್ಯೂಲ್ಗಳು ಹೋಗೋವಂಥದ್ದು. ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಇದೆ, ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಅವುಗಳು ಮಾತ್ರ ಹೋಗೋ ಅಂಥದ್ದು. ಈ ಥರ ಸಿಕ್ಕಾಪಟ್ಟೆ ಗೇಟ್ಸ್ಗಳಿದೆ. ಇದೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು. ಆಮೇಲೆ ರೆಸೆಪ್ಟಾರ್ಸ್ಗಳಿದೆ, ಅಂದರೆ ಆ ಜೀವಕೋಶದ ಹೊರ ಪದರದ ಮೇಲೆ ರೆಸೆಪ್ಟಾರ್ಸ್ಗಳು ಕೂತಿರುತ್ತದು. ಅದರ ಮೇಲೆ ಕೆಲವೊಂದು ಪ್ರೋಟೀನ್ ಬಂದು ಹಿಂಗೆ ಬೈಂಡ್ ಆದರೆ ಮಾತ್ರ ಒಳಗಡೆ ಕೆಲಸ ನಡೆಯೋಂಥದ್ದು. ಈ ಥರ ಅದ್ಭುತ ಅಂದರೆ ಅದ್ಭುತದಲ್ಲಿ ಅದ್ಭುತ. ನಾನು ಮಾಲಿಕ್ಯುಲರ್ ಲೆವೆಲಲ್ಲಿ ಖಂಡಿತವಾಗ್ಲೂ ಯಾರೂ ಇದನ್ನು ಹೇಳೋದಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ದೇವ್ರಿಗೆ ಈ ಥರ ವ್ಯವಸ್ಥೆ ಇದೆಯಾ, ನಮ್ಮ ದೇಹ ಅಂದರೆ ಇಷ್ಟೊಂದಿದ. ಅದಕ್ಕೆ ನೋಡಿ, ದೇಹವೇ ದೇಗುಲ, ದೇಹನ ನಾವು ಬ್ರಹ್ಮಾಂಡ ಅಂತ ಹೋಲಿಸ್ತಿದ್ರಲ್ಲ, ಸುಮ್ಮನೆ ಅಲ್ಲ, ಅದು ಬ್ರಹ್ಮಾಂಡದಷ್ಟೇ ಅದರಲ್ಲಿ ಅಂಥ ನಿಮಗೆ ವಿಶೇಷವಾದ ಒಂದು ಎಲ್ಲ ಪ್ರಾಸೆಸ್ಗಳು ನಡೆಯುತ್ತೆ. ಇದೆಲ್ಲ ಸರಿಯಾಗಿ ಆಗಬೇಕು ಅಂದರೆ ಬ್ಯೂಟ್ರಿಕ್ ಆ್ಯಸಿಡ್ ಬೇಕು ನಿಮಗೆ, ತುಪ್ಪ ಬೇಕೇ ಬೇಕು. ಹಿಂದಿನವರು ಎಷ್ಟು ತುಪ್ಪ ತಿಂತಾಯಿದ್ರು, ಇವಾಗ ನಾವು ಕೊಲೆಸ್ಟ್ರಾಲ್ ಅಂತೀವಿ. ಕೊಲೆಸ್ಟ್ರಾಲ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೋಡಿ ಉದಾಹರಣೆಗೆ ಹೇಳಬೇಕು ಅಂದರೆ ಮೊಟ್ಟೆ, ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ತುಂಬ ಜನ ನಾನು ನೋಡಿದ್ದೀವಿ, ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನಲ್ಲ, ಬರೀ ಮೇಲಿಂದ ಪ್ರೋಟೀನ್ ತಿನ್ಕೊಂಬಿಟ್ಟು ಅದನ್ನ ಎಸ್ದು ಬಿಡ್ತಾರೆ. ಅದನ್ನು ಏನಕ್ಕೆ ಅಂದರೆ ಅಯ್ಯೋ ಕೊಲೆಸ್ಟ್ರಾಲ್ ಅದರಲ್ಲಿ ಹಂಗಂತೀರ, ಹೋಗ್ಬಿಟ್ಟು ಇಷ್ಟಿಷ್ಟು ಚಿಪ್ಸ್ ತಿಂತೀರ ಎಲ್ಲ ಹೇಳೋದು. ಆದರೆ ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲ್ ಏನಿದೆ ತುಂಬ ಒಳ್ಳೆಯದದು. ಕಾರಣ ಏನಂದರೆ, ನೀವು ಅದನ್ನು ತಿಂದಾಗ ನಿಮ್ಮ ಲಿವರಿಂದ ಪ್ರತಿದಿನ ನಿಮ್ಮ ಲಿವರಿಂದ ಕೊಲೆಸ್ಟ್ರಾಲ್ ಬಿಡುಗಡೆ ಆಗುತ್ತೆ. ನೀವು ತಿನ್ನಲಿ ಬಿಡಲಿ, ನಿಮ್ಮ ಲಿವರಿಂದ ಕೊಲೆಸ್ಟ್ರಾಲ್ ಬಿಡುಗಡೆ ಆಗಲೇಬೇಕು, ಆಗುತ್ತೆ. ಕಾರಣ ದೇಹದ ಬಹಳಷ್ಟು ಹಾರ್ಮೋನ್ಸ್ಗಳು, ಕೆಲವು ಪ್ರೋಟೀನ್ಸ್ಗಳು ಇವೆಲ್ಲ ಕೆಲಸ ಮಾಡಬೇಕು, ಬಿಡುಗಡೆ ಆಗಬೇಕು ಅಂದರೆ ಕೊಲೆಸ್ಟ್ರಾಲ್ ಬೇಕು. ಲಿವರ್ ಬಿಡುಗಡೆ ಮಾಡುತ್ತೆ. ನೀವು ಮೊಟ್ಟೆಲಿ ಅದನ್ನ ಸೇವನೆ ಮಾಡಿದ್ರೆ ನಿಮ್ಮ ಲಿವರಿಂದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ, ಅದು ಕಮ್ಮಿ ಬಿಡುಗಡೆ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತದೆ. ನೀವು ಹೊರಗಡೆಯಿಂದ ತಗೊಂಡಾಗ ಸಪ್ಲಿಮೆಂಟ್ಸು, ಹೊರಗಡೆಯಿಂದ ಕೊಲೆಸ್ಟ್ರಾಲ್ ನೀವು ತಗೊಂಡಾಗ ನಮ್ಮ ಯಕೃತ್ ಅಥವಾ ಲಿವರಲ್ಲಿ ಬಿಡುಗಡೆಯಾಗುವ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಮತ್ತು ಬರೀ ಕೊಲೆಸ್ಟ್ರಾಲ್ ಅಲ್ಲ, ಅದರಲ್ಲಿ ಸಿಕ್ಕಾಬಟ್ಟೆ ಕೊಲೀನ್ ಇದೆ. ಅದರಲ್ಲಿ ಮೊಟ್ಟೆ ಇದರಲ್ಲಿ ಕೊಲೀನ್ ಅಂತ ಒಂದಿದೆ, ಅಸಿಟೈಲ್ ಕೊಲೀನ್ ಅಂತ ನಮ್ಮ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆಯಲ್ಲ, ಅದು ಚೆನ್ನಾಗಿ ಬಿಡುಗಡೆ ಆಗಬೇಕು ಅಂದರೆ ಈ ಕೊಲೀನ್ ಬೇಕು ನಮಗೆ. ಈ ಥರ ಬೇಕಾದಷ್ಟಿದೆ. ಭಾಳಷ್ಟು ಜನ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ, ಅಯ್ಯೋ ಮೊಟ್ಟೆ ತಿಂದ್ಬಿಟ್ರೆ ಕೊಲೆಸ್ಟ್ರಾಲು, ಹಳದಿ ಬೇಡ, ಮೇಲಿದ್ದು ಬರೀ ಪ್ರೋಟೀನ್ ಅದೇ ಅಷ್ಟೇ. ಆದರೆ ಹಳದಿ ಭಾಗ ಇದೆಯಲ್ಲ, ಮಲ್ಟಿ ವೈಟಮಿನ್, ನಿಮಗೆ ಫುಲ್ ಪ್ಯಾಕು 20 ವೈಟಮಿನ್ ಪ್ಯಾಕೇಜ್ ಯಾವುದಾದ್ರು ಜಗತ್ತಿನಲ್ಲಿ ಇದೆ ಅನ್ನೋದಾದರೆ
ಮೊಟ್ಟೆ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನಿಮ್ಗೆ ಎಲ್ಲದು ಎಷ್ಟು ಪ್ರಮಾಣ ಸಮ ಪ್ರಮಾಣದಲ್ಲಿ ನಿಮಗೆ ಎಲ್ಲ ನೀವು ಒಂಥರ ಸಮ ಪ್ರಮಾಣದಲ್ಲಿ ಹಾಕಿ ದೇಹಕ್ಕೆ ಇದು ಬೇಕು ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ ಅದು ಈಕ್ವಲೆಂಟು ಒಂದು ಮೊಟ್ಟೆ ತಿನ್ಬಿಡ್ಬೋದು. ಅಷ್ಟು ಚೆನ್ನಾಗಿದೆ. ಹಾಗಾಗಿ ಫ್ಯಾಟು ನಮಗೆ ಬೇಕೇ ಬೇಕು. ಅದನ್ನು ಅಜ್ಜಿ ತುಪ್ಪದ ಮುಖಾಂತರ ಕೊಡ್ತಿದ್ರು. ನೀವು ತುಪ್ಪ ತಿನ್ನಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಸಾರಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ತುಪ್ಪ ಹಾಕ್ಬಿಡ್ತಾರೆ ಅವರು. ಈಗ ನಾನು ಬೇಡ ನನ್ನ ತುಪ್ಪ ಅದೊಂದು ಹ್ಯಾಕಿಂಗ್. ಅಯ್ಯೋ ನೀನು ತಡಿ ಮಾಡ್ತಿದ್ದೀನಿ, ನೀನು ತುಪ್ಪ ಬೇಕೇ ಬೇಕು ನಿನ್ನ ಬಾಡಿಗೆ, ನೀನು ತಿನ್ನಲ್ಲ ಅಂತೀಯ. ತರಕಾರಿ ತಿಂದೇ ಇದ್ರೆ ಅದನ್ನೆಲ್ಲ ಸ್ವಲ್ಪ ಜಜ್ಜಿ ಅದನ್ನ ಚಪಾತಿ ಹಿಟ್ಟೊಳಗಡೆ ಹಾಕಿ ಕೊಟ್ಬಿಡು. ನೋಡಿ ಎಷ್ಟು ಥರ ಅವರು ಮಾಡೋ ಹ್ಯಾಕಿಂಗ್ ಮುಂದೆ ಯಾವ ಕಂಪ್ಯೂಟರ್ ಇವರು ಅಲ್ಲ ಸಿಸ್ಟಮ್ ಬಯೋ ಇದ್ರದ್ದು ಮಾಡೋದು. ಹಾಗಾಗಿ ಒಗ್ಗರಣೆಗೆ ಹಾಕ್ತಾರೆ. ಒಗ್ಗರಣೆಯಲ್ಲಿ ತುಪ್ಪ, ಅದ್ರ ಜೊತೆಗೆ ಪೆಪ್ಪರು ಮತ್ತು ಜೀರಿಗೆ ಇದೆಲ್ಲ ಹಾಕಿ ಇದು ಮಾಡ್ತಾರಲ್ಲ, ಆ ಕಾಂಬಿನೇಷನ್ನು ನಮ್ಮ ದೇಹಕ್ಕೆ ಎಷ್ಟು ನಮ್ಮ ದೇಹದಲ್ಲಿರುವ ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಬೇಕಾದಷ್ಟು ಪಾತ್ವೆ AMPK ಪಾತ್ವೆ ಆ್ಯಕ್ಟಿವೇಟ್ ಮಾಡಿಬಿಡುತ್ತದು. ಪೆಪ್ಪರಲ್ಲಿರುವ ಪೆಪ್ಪರಿನ್ನು ಅದು ಮತ್ತು ಜೀರಿಗೆ ಆ್ಯಂಟಿ ಆಕ್ಸಿಡೆಂಟ್ ಅದು ಡೈಜೆಸ್ಟಿವ್ ಎನ್ಸೈಮ್ ರಿಲೀಸ್ ಮಾಡುತ್ತೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸಸ್ನ ಅದು ಕಂಟ್ರೋಲ್ ಮಾಡುತ್ತೆ. ಈ ಎಲ್ಲ ಕಾಂಬಿನೇಷನಲ್ಲಿ ಮಾಡಿದಾಗ ದೇಹಕ್ಕೆ ನಮಗೆ ಗೊತ್ತಿಲ್ಲದಂತೆ ಏನೇನು ಬೇಕು ಒಳ್ಳೊಳ್ಳೆ ಪಾತ್ವೆಗಳನ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ. AMPK ಪಾತ್ವೆ ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಅದು ಎನರ್ಜಿ ಇದ್ರದ್ದು ಸೆನ್ಸ್ ಮಾಡೋಂಥದ್ದು, ಮತ್ತು ಅದು ಕ್ಯಾನ್ಸರ್ ಆ ಥರದನ್ನು ಕಂಟ್ರೋಲ್ ಮಾಡೋ ಅಂಥದ್ದು. ಈ ಕೆಲವೆಲ್ಲ ಜೀನ್ಸ್ಗಳಿದೆ, ಪಾತ್ವೆಗಳು ಅಂತಂದರೆ ಮೆಕ್ಯಾನಿಸಮ್ಗಳು, ಅದನ್ನು ಆ್ಯಕ್ಟಿವೇಟ್ ಮಾಡೋ ಅಂಥದ್ದು. ಹಾಗಾಗಿ ಅಜ್ಜಿ ಒಬ್ಬ ಹ್ಯಾಕರ್ ಅಂತಲೇ ಹೇಳ್ಬೋದು. ಈ ಥರದನ್ನು ಮಾಡ್ತಾರೆ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಅವ್ರು ಏನು ಮಾಡ್ತಾರೆ, ಈಗ ತಿರುವುದು, ನಾನು ಒಂದು ವಿಡಿಯೋ ಮಾಡಿದ್ದೀವಿ ನಾವು, ಜಜ್ಜೋದು ಅಥವಾ ಕಲ್ಲಿಂದ ತಿರುವುದು, ಮಿಕ್ಸಿಲ್ ಮಾಡೋದು ಯಾವ ರೀತಿ ವ್ಯತ್ಯಾಸ ಇದೆಯಿಂದ ಶಿಯರ್ ಫೋರ್ಸ್ ಇದರಲ್ಲಿ ಹೀಟ್ ಅಥವಾ ಶಾಕ್ ಕಡಿಮೆ ಬಿಡುಗಡೆ ಆಗುತ್ತೆ. ಎಲ್ಲ ವಲಟೈಲ್ ಕಾಂಪೌಂಡ್ಗಳು ಅಲ್ಲೇ ಇರುತ್ತೆ. ಆಮೇಲೆ ಜೀವಕೋಶದ ಪದರ ಒಡೆದು ಅದರಲ್ಲಿರುವ ಎಲ್ಲ ಅಂಶಗಳು ಬರುತ್ತೆ. ಅಜ್ಜಿ ತಿರುಗಿಬಿಟ್ಟು ಮಸಾಲೆ ಇದನ್ನೆಲ್ಲ ತಿರುವಿ ಅಡುಗೆ ಮಾಡ್ತಾಯಿದ್ರು. ನಂತರ ಏನು ಮಾಡೋರು, ಮಣ್ಣಿನ ಪಾತ್ರೆಯಲ್ಲಿ ಮಾಡೋರು ಅಲ್ವಾ. ಮಣ್ಣಿನ ಪಾತ್ರೆಯಲ್ಲಿ ನೀವು ಏನಾದರೂ ಮಾಡಿದಾಗ ಏನಾಗುತ್ತೆ ಅಂದರೆ ಹೀಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಅದು ಸಮಾನಾಂತರವಾಗುತ್ತೆ. ಮತ್ತು ಪ್ರತಿಯೊಂದು ಮಣ್ಣಿನ ಪಾತ್ರೆಯಲ್ಲೂ 100 ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಸ್ಮಾಲ್, ಅದರಿಂದ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಗಾಳಿ. ಹಾಗಾಗಿ ಈ ಹೀಟ್ ಡಿಸ್ಟ್ರಿಬ್ಯೂಷನು ಸರಿಯಾಗುತ್ತೆ. ಆ ಒಂದು ಗಾಳಿ ಎಕ್ಸ್ಚೇಂಜ್ ಏನಿರುತ್ತೆ ಅದು ಸರಿಯಾಗಿ ಆಗ್ತಾ ಇರುತ್ತೆ. ಮತ್ತು ಯಾವುದೇ ರೀತಿ ವಲಟೈಲ್ ಕಾಂಪೌಂಡ್ ಏನಿರುತ್ತೆ ಅದು ಆವಿಯಾಗಿ ಹೋಗದಿದ್ದ ಹಾಗೆ ಇದು ತಡೆಯುತ್ತೆ. ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ಮಾಡೋರು. ಮೇಡಮ್, ಈ ಮಣ್ಣಿನ ಪಾತ್ರೆ ಅನ್ನೋದು ಅಂದರೆ ಈ ಗಡಿಗೆ ಪಾಟ್ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ಈಗ ನಾವು ಯೂಸ್ ಮಾಡ್ತಾ ಇಲ್ಲ, ಮುಂಚೆ ಯೂಸ್ ಮಾಡ್ತಾ ಇದ್ರು. ಈಗ ನಮ್ಮ ರಸ್ತೆಗಳೆಲ್ಲ ನಾವು ನೋಡ್ತೀವಿ, ಬಟ್ ನಮಗೆ ಅದು ಗೊತ್ತಿಲ್ಲ ಅದು ನಿಜವಾಗ್ಲೂ ಒಳ್ಳೇದ ಮಣ್ಣು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ತೊಂದರೆ ಏನಾಗೋದಿಲ್ಲ ಅಷ್ಟೊಂದು, ಅಂದರೆ ಅದನ್ನು ತಗೋಬೋದು, ಖಂಡಿತವಾಗಿ ಬಳಕೆ ಮಾಡ್ಬೋದು. ಮತ್ತು ಅದರಲ್ಲಿ ಸ್ವಲ್ಪ ಈ ಮಿನರಲ್ಸ್ಗಳೆಲ್ಲ ಇರುತ್ತೆ, ಅದೆಲ್ಲ ಆಹಾರದಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಏನು ತೊಂದರೆ ಅಂಥದ್ದೇನೂ ಆಗೋದಿಲ್ಲ. ಮಣ್ಣಲ್ಲೂ ತುಂಬ ವ್ಯತ್ಯಾಸ ಏನೋ ಅನ್ನೋ ಥರ ಏನೂ ತೊಂದರೆ ಆಗೋದಿಲ್ಲ. ಅನ್ನ ಸಾಂಬಾರು ಎಲ್ಲ ಅದರಲ್ಲೇ ಮಾಡ್ತಿದ್ರು ಮುಂಚೆ, ಭಾಳಷ್ಟು ಅದ್ರಲ್ಲಿ ಮಾಡೋದು. ಈಗ ಅಟ್ಲೀಸ್ಟ್ ಎಲ್ಲ ಬೇಡ, ಕೆಲವೊಂದು ಸ್ಪೆಷಲ್ ಡಿಶಸ್ಗಳಿರುತ್ತೆ, ಅಂಥದನ್ನು ಬೇಕಾದರೆ ಒಂದು ಟ್ರೈ ಮಾಡ್ಬೋದು, ತೊಂದರೆ ಏನಿಲ್ಲ. ನನ್ನ ಅಜ್ಜಿ ಯಾವ ರೀತಿ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂತಿದ್ರು ಅನ್ನೋದ್ರ ಬಗ್ಗೆನೇ. ಆಮೇಲೆ ಒಗ್ಗರಣೆ ಹಾಕೋದು, ಈಗ ಮಣ್ಣಿನ ಪಾತ್ರೆ ಆಯಿತು, ಒಗ್ಗರಣೆಯಲ್ಲಿ ನಾನು ಆವಾಗಲೇ ಹೇಳಿದೆ ತುಪ್ಪ ಹಾಕೋರು, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಆಮೇಲೆ ಕಾಳು ಮೆಣಸು ಇದೆಲ್ಲ ಹಾಕೋದ್ರಿಂದ ಏನಾಗ್ತಾಯಿತ್ತು ಅಂದರೆ ಅದರಲ್ಲಿರುವ ಎಲ್ಲ ಕಾಂಪೌಂಡ್ಸು ಫೈಟೋ ಕೆಮಿಕಲ್ಸ್ಗಳೆಲ್ಲ ಬಿಡುಗಡೆ ಆಗ್ತಾಯಿತ್ತು. ಅದು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ನು ಇದೆಲ್ಲ ಸೇರಿ ನೀವು ಸೇವಿಸುವ ಆಹಾರ ಯಾವ ಥರ ಇತ್ತು ಅಂತಂದರೆ ನಿಮಗೆ ಯಾವ ರೀತಿ ಅನಾರೋಗ್ಯ ಬರಲೇಬಾರ್ದು ಆ ಥರ ನಿಮಗೆ ಅವರು ಆಹಾರವನ್ನು ನೀಡ್ತಾಯಿದ್ರು ಅಂತಲೇ ನಾವು ಹೇಳ್ಬೋದು. ಜೊತೆಯಲ್ಲಿ ಇಷ್ಟೆಲ್ಲ ಆದಮೇಲೆ ಅವ್ರು ಏನು ಮಾಡೋರು, ಬಾಳೆ ಎಲೆ ಮೇಲೆ ಬಡಿಸೋರು. ಬಾಳೆ ಎಲೆ ಮೇಲೆ ನಿಮಗೆ ಗೊತ್ತು ಒಂದು ಲೇಯರು ಕೋಟಿಂಗ್ ಇರುತ್ತೆ, ಫಿನಾಲಿ ಕಾಂಪೌಂಡ್ಸ್ಗಳು ಅದರದೇ ಆದ, ಅದರ ಮೇಲೆ ನೀವು ಬಿಸಿಯಾದ ಆಹಾರವನ್ನು ಬಡಿಸ್ತಿರಲ್ಲ ಅದೆಲ್ಲ ಅದರೊಳಗೆ ಕರಗಿ ಸೇರ್ಕೊಳ್ಳುತ್ತೆ. ಅದಕ್ಕೆ ಅದು ತುಂಬ ರುಚಿ ಕೊಡೋದು. ಬಾಳೆ ಎಲೆಯ ಊಟ ನಿಮಗೆ ಯಾವಾಗಲೂ ಅದು ತುಂಬ ಸ್ವಾದಿಷ್ಟ. ಏನಕ್ಕೆ ಅಂತಂದರೆ ಅದರಲ್ಲಿರುವ ಕಾಂಪೌಂಡ್ ಏನಿರುತ್ತೆ, ಒಂದು ಕೋಟಿಂಗ್ ಇರುತ್ತೆ, ಒಂದು ಲೇಯರ್ ಇರುತ್ತೆ, ಅದು ಕರಗುತ್ತದು ಬಿಸಿ ಹಾಕಿದಾಗ. ಆವಾಗೇನಾಗುತ್ತೆ ನಿಮಗೆ ತುಂಬ ಒಂದು ಮನಸ್ಸಿಗೆ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹಸಿರಿನ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ಆಹಾರ ಅಂದಾಗ ನಿಮ್ಮ ಗಮನ ಅಲ್ಲಿ ಹೋಗುತ್ತೆ. ನೀವು ಮೈಂಡ್ಫುಲ್ ಈಟಿಂಗ್ ಅಂತ ನಾವು ಅದನ್ನೇ ಕರೆಯೋದು. ಇವಾಗ ಬೇರೆ ಬೇರೆ ಹೆಸರು ಕರಿತೀವಿ, ಪಾಪ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಮೈಂಡ್ಫುಲ್ ಈಟಿಂಗ್ ಮಾಡಬೇಕು ನೀವು ಅಂತಂದರೆ
ಏನಂದರೆ ಗಮನವಿಟ್ಟು ಊಟ ಮಾಡಬೇಕು ಅಂತ. ಅವಾಗೆಲ್ಲ ಮಾಡ್ತಾಯಿದ್ದಿದ್ದು ಅಷ್ಟೇ, ಎಲ್ಲ ಕೂತ್ಕೊಂಡು ನೆಲದ ಮೇಲೆ. ಆವಾಗ ಯಾರೂ ಮಾತಾಡಾಗಿಲ್ಲ ಊಟ ಮಾಡಬೇಕಾದ್ರೆ, ಸುಮ್ಮನೆ ಊಟ ಮಾಡಬೇಕು. ಇವಾಗ ನಾವು ಮಾತಾಡ್ತಾ ಎಷ್ಟು ತಿಂದಿರ್ತೀವಿ ಗೊತ್ತೇ ಇರೋದಿಲ್ಲ. ಈಗ ನೋಡಿ, ನೀವು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದು ಊಟ ಅಂತ ಸೇರಿದಾಗ ಮಾತಾಡ್ತಾ ಎಷ್ಟು ಆರ್ಡ್ರ್ ಮಾಡು ತಿನ್ನು, ಕಂಟ್ರೋಲೇ ಇಲ್ಲ ಅಲ್ಲಿ. ಕೊನೆ ಅಯ್ಯೋ ಇಷ್ಟೊಂದು ತಿಂದ್ವಾ ಅಂತ ಅನ್ನತ್ತೆ. ಮೊದಲು ಮಾತಾಡೋಗಿಲ್ಲ, ಮೈಂಡ್ಫುಲ್ ಈಟಿಂಗ್ ಅಂತ ಈಗ ನಾವೇನೇನೆಲ್ಲ ಹೊಸದಾಗಿ ಒಂದೊಂದು ಅದಕ್ಕೆ ಹೆಸರಿಟ್ಟು ಅದನ್ನು ನಾವು ಕರಿತಾ ಇದ್ದೀವಿ. ಊಟ ಮಾಡ್ತಾಯಿದ್ವು, ಭಕ್ತಿಯಿಂದ ಊಟ ಮಾಡ್ತಿದ್ವು, ಶ್ರದ್ಧೆಯಿಂದ ಊಟ ಮಾಡ್ತಾಯಿದ್ವು. ಅನ್ನದ ಬಗ್ಗೆ ನನಗೆ ತುಂಬ ಒಂದು ಬೇಜಾರಾಗೋದೇನು ಅಂದರೆ, ಕೆಲವರಿಗೆ ಅದು ಆ ಸಂಸ್ಕಾರನೇ ಬಂದಿರೋದಿಲ್ಲ. ಆಹಾರಕ್ಕೆ ನಾವು ಒಂದು ತುಂಬ ಏನಕ್ಕೆ ಅಂದರೆ, ಪ್ರತಿಯೊಬ್ಬರು ಈಗ ಏನಕ್ಕೆ ಕಷ್ಟಪಡ್ತಾರೆ, ಈಗ ನೀವು ನಾನು ಏನಕ್ಕೆ ಅಂತಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗೆ ಗೇಣು ಬಟ್ಟೆಗೆ ಅನ್ನೋದಕ್ಕೆ, ಆಹಾರಕ್ಕೆ ಅಂತಲೇ ಎಲ್ಲ ಇದು ಮಾಡೋದು. ಎಷ್ಟೋ ಜನ ಆಹಾರಕ್ಕೋಸ್ಕರ ನರಳಬೇಕಾದ್ರೆ ಎಷ್ಟು ಕೇರ್ಲೆಸ್ ಆಗಿ ಊಟ ಮಾಡ್ತಾರೆ ಅಂದರೆ, ಸ್ವಲ್ಪ ತಿಂತಾರೆ ಬಿಡ್ತಾರೆ, ಅದು ನೀನು ಯಾರು ತಗೊಳಕ್ಕಾಗೋದೇ ಇಲ್ಲ. ಮೊದಲೆಲ್ಲ ಆ ಥರ ಇರಲಿಲ್ಲ, ನೆಲದ ಮೇಲೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ಊಟ ಮಾಡೋರು. ಇವಾಗ ಊಟದ ಬಗ್ಗೆ ನಿಜವಾಗ್ಲೂ ಭಯ ಭಕ್ತಿ ಆ ಥರ ಏನೂ ಇಲ್ಲ. ನಾನು ದುಡ್ಡು ಕೊಡ್ತಾ ಇದ್ದೀನಿ ಅನ್ನೋದು ಏನೋ ಒಂದು ಜನಕ್ಕೆ ಆ ಥರದ್ದು ಒಂದು ಅಹಂ. ಆದರೆ ಆಹಾರ ಅದು ಒಂದು ದೇವರ ಸಮಾನ ಅನ್ನುವ ದೃಷ್ಟಿ ಇಲ್ಲ. ಸೊ ಆ ಥರದ ಒಂದು ಮನೋಭಾವನೆಯನ್ನು ಅಜ್ಜಿ ನಮಗೆ ಬೆಳೆಸ್ತಾ ಇದ್ರು. ಜೊತೆಯಲ್ಲಿ ಎಲ್ಲ ಊಟ ಎಲ್ಲ ಆದಮೇಲೆ ಸೋಂಪೆಲ್ಲ ಕೊಡೋರು ನೋಡಿ ನಿಮಗೆ, ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಇರೋದು, ಸೋಂಪೆಲ್ಲ ಕೊಟ್ಟಾಗ ಎಲೆಡಿಕೆ ಸೋಂಪು ಇದೆಲ್ಲ. ಇದರಲ್ಲಿ ಏನಂತಂದರೆ, ಕೆಲವೊಂದು ವಿಶಿಷ್ಟ ರೀತಿಯ ಡೈಜೆಸ್ಟಿವ್ ಎನ್ಸೈಮ್ ರಿಲೀಸ್ ಮಾಡುವಂತಹ ಅಂಶಗಳು ಇದೆ ಸೋಂಪಲ್ಲಿದೆ. ಜೀರಿಗೆ ಸೋಂಪಾಗ್ಬೋದು, ಇದರಲ್ಲೆಲ್ಲ ಇದೆ. ಎಲೆಡಿಕೆ ಹಾಕೋದು ಅದೇ ಕಾರಣಕ್ಕೆ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಲೈಮಲ್ಲಿ, ಮತ್ತು ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತು ಎಲೆಯಲ್ಲೂ ಅಷ್ಟೇ ಅದ್ಭುತವಾದ ಫೈಟೋಕೆಮಿಕಲ್ಸ್ಗಳಿದೆ, ದೊಡ್ಡ ಲಿಸ್ಟೇ ಇದೆ. ಅದು ನಿಮ್ಮ ಡೈಜೆಷನ್ಗೆ ಸಹಾಯ ಆಗಲಿ ಅಂತೇಳಿ ಇದನ್ನೆಲ್ಲ ಮಾಡ್ತಾಯಿದ್ರು. ಈ ಎಲೆ ತಿನ್ನೋದ್ರ ಬಗ್ಗೆ ಅಂತಂದರೆ, ನಮ್ಮ ತಂದೆ ತಿಂತಿದ್ರು, ಆಮೇಲೆ ಬಿಟ್ಟರು. ಅಂದರೆ ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ, ಕೆಲವರದು ಅಂದರೆ ಅದರಲ್ಲಿ ಕೆಲವರು ಸ್ವೀಟೆಲ್ಲ ಹಾಕ್ಕೊಂಡು ಅದನ್ನೇ ಒಂಥರ ತಿಂಡಿ ಥರ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾರ್ಮಲ್ ಆಗಿ ಒಂದು ಎಲೆ ಮತ್ತು ಸ್ವಲ್ಪ ಸುಣ್ಣ, ಸ್ವಲ್ಪ ಕಾಚು, ಸ್ವಲ್ಪ ಅಡಿಕೆ, ಸ್ವಲ್ಪ ಹಾಕ್ಕೊಂಡು ಪ್ರತಿದಿನ ತಿನ್ಬೋದಾ? ಅದನ್ನು ತಿನ್ಬೋದು, ಖಂಡಿತ ತಿನ್ಬೋದು, ಅದರಲ್ಲಿ ಏನೂ ಇದಿಲ್ಲ. ಆದರೆ ಇವಾಗ ನೋಡಿ, ಬೇರೆ ಪಾನ್ ಪರಾಗ್ ಬೇರೆದೆಲ್ಲ ಮಾಡ್ತಾರೆ, ಬೀಡ ಅದೆಲ್ಲ ಅಷ್ಟೊಂದು ಆರೋಗ್ಯಕರವಲ್ಲ. ಇದನ್ನು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಬೇಕು ಅನ್ನೋ ಕಾರಣಕ್ಕೇ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಎಲ್ಲರೂ ಅವಾಗ ತಿಂತಾ ಇದ್ರು. ಮೊದಲು ಅದೊಂದು ಅಭ್ಯಾಸ ಇತ್ತು. ಈಗ ನೋಡಿ, ಕೂತ್ಕೊಂಡು ಗಂಡ ಹೆಂಡತಿ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಳ್ಳೋರು. ಆ ಎಲೆ ಅಡಿಕೆ ಹಾಕ್ಕೊಳ್ಳೋದು ಒಂದು ಸುಮ್ಮನೆ ಅದೊಂದು ನೆಪ ಮಾತ್ರ. ಆದರೆ ಅವಾಗ ಬೇಕಾದಷ್ಟು ಸಂಭಾಷಣೆ ನಡೀತಾ ಇತ್ತು. ತುಂಬ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಅದೊಂದು ಟೈಮ್, ಅದು ಫ್ರೀ ಟೈಮ್ ಅಂತ ಅಂತೀವಿ. ಆ ಥರದ್ದೆಲ್ಲ ತುಂಬ ಕಲ್ಚರ್ ಇದೆಯಲ್ಲ, ಅದು ನಮ್ಮನ್ನು ಚೆನ್ನಾಗಿಡೋದಕ್ಕೋಸ್ಕರನೇ ನಮ್ಮ ಹಿರಿಯರು ಈ ಥರದ್ದೆಲ್ಲ ಮಾಡಿದರು. ಆದರೆ ನಮಗೆ ಅದರ ಅರಿವಿಲ್ಲ, ಅದರ ಹಿಂದಿರುವ ಸೈನ್ಸ್ ಗೊತ್ತಿಲ್ಲ ನಮಗೆ. ಹಾಗಾಗಿ ನಾವು ಈ ಆಚರಣೆಗಳನ್ನೆಲ್ಲ ಬಿಡ್ತಾ ಇದ್ದೀವಿ. ಈಗ ನೋಡಿ, ಅಜ್ಜಿಗೆ ಗೊತ್ತಿತ್ತು ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ, ಅಂಬ್ಲಿ ಈ ಥರರೆಲ್ಲ ಕೊಡಬೇಕು ಅಂತೇಳಿ. ಇದ್ರ ಜೊತೆಗೆ ಪ್ರೋಬಯೋಟಿಕ್ಸ್ ಬಗ್ಗೆ ನಾನು ಬಿಟ್ಬಿಟ್ಟೆ. ಪ್ರೋಬಯೋಟಿಕ್ಸು ನಿಮಗೆ ಕಂಪಲ್ಸರಿ. ನಿಮಗೇನು ಮಾಡೋರು, ಅನ್ನ ಊಟ ಆದಮೇಲೆ ಸಾರಿಲ್ಲ, ಮೊಸರು ಊಟ ಮಾಡು. ತುಂಬ ಮನೇಲಿ ನೋಡಿದ್ದೀನಿ, ನನಗೆ ಸಾಕು ಅಂದರೆ ಇಲ್ಲ ಮೊಸರನ್ನ ನೀನು ತಿಂದೆ ಎದ್ದೇಳಾಗಿಲ್ಲ, ಕುತ್ಕೊಂಡು ಊಟ ಮಾಡು. ಆವಾಗ ಪ್ರೋಬಯೋಟಿಕ್ಸು ಸಿಗ್ತಿತ್ತು. ನಮ್ಮ ಗಟ್ ಮೈಕ್ರೋಬ್ಸು ಅಲ್ಲಿರುವ ವೈವಿಧ್ಯತೆ ಚೆನ್ನಾಗಾಗ್ತಾಯಿತ್ತು. ಗಟ್ ಮೈಕ್ರೋಬ್ಸ್ ಚೆನ್ನಾಗಿತ್ತು ಅಂದರೆ ನಿಮ್ಮ 90% ಆಫ್ ದ ಕಾಯಿಲೆಗಳು ಏನಿದೆ ಎಲ್ಲ ಸೆಟ್ರೇಟ್ ಆಗೋಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಮೂಡ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಈಗ ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಅತಿ ಹೆಚ್ಚು ಸಂಶೋಧನೆಗಳು ಗಟ್ ಮೈಕ್ರೋಬ್ಸ್ ಮೇಲೆ. ನೀವು ಕೆಲವು ಪಾಡ್ಕಾಸ್ಟ್ ನೋಡಿ, ಒಳ್ಳೆ ತುಂಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಮಾತಾಡ್ತಾರೆ. ಅವ್ರು ಮೇನ್ ಹೇಳೋದು ಗಟ್ ಮೈಕ್ರೋಬ್ಸ್, ಗಟ್ ಮೈಕ್ರೋಬಯೋಮ್. ಯಾರು ಚೆನ್ನಾಗಿರುತ್ತೆ ಅವನು ಚೆನ್ನಾಗಿದ್ದಾನೆ ಅಂತ ಅರ್ಥ. ಅಲ್ಲಿ ಹಾಳಾಗಿರುತ್ತೆ ಆವಾಗಲೇ ಎಲ್ಲ ಕಾಯಿಲೆಗಳ ಮೂಲ. ಹಿಂದೆ ಮೊಸರು, ಉಪ್ಪಿನಕಾಯಿ, ಮಜ್ಜಿಗೆ ಇದೆಲ್ಲ, ತಂಬುಳಿ ಎಲ್ಲ ಮಾಡೋರು, ಬೇಕಾದಷ್ಟು ಥರ ಮಜ್ಜಿಗೆ ಹುಳಿ ಅಂತ ಮಾಡೋರು. ಎಷ್ಟು ಥರ ಇರೋದು ಅಂದರೆ ಎಲ್ಲ ಗಟ್ ಮೈಕ್ರೋಬ್ಸ್ನ ಸೆಟ್ರೇಟ್ ಮಾಡೋದಕ್ಕೋಸ್ಕರ. ಜೊತೆಯಲ್ಲಿ ಏನು ಮಾಡೋರು ಅಜ್ಜಿ, ಈ ತಂಗಳನ್ನದ ಬಗ್ಗೆನೂ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ತುಂಬ ಒಳ್ಳೆ ಪ್ರೋಬಯೋಟಿಕ್ ಅದು. ಹಿಂದಿನ ದಿನ ಮಡಿಕೆಯಲ್ಲಿಟ್ಟಿರುವಂತಹ ಮಿಕ್ಕಿದ ತಂಗಳನ್ನು ಅದಕ್ಕೆ ಮೊಸರು ಹಾಕಿಟ್ಟು ಮಾರನೇ ದಿನ ಅದಕ್ಕೆಲ್ಲ ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಅಂಥ ಆಹಾರನ ಒಂದು ವಾರ 15 ದಿನ ಸೇವನೆ ಮಾಡಿದ್ರೆ ಎಂಥ ಗ್ಯಾಸ್ಟ್ರಿಕ್ ತೊಂದರೆಗಳು, ಏನೋ ತೊಂದರೆಗಳಿರುತ್ತಲ್ಲ, ಬಹಳಷ್ಟು ತೊಂದರೆ, ವೈದ್ಯರ ಹತ್ರ ಹೋಗಿ ಸರಿಯಾಗದೇ ಇದ್ದಿದ್ದು. ಅದರ ಜೊತೆಯಲ್ಲಿ ನೀವು ಏನೇ ಮಾಡಿದ್ರೂ ಎಲ್ಲ ಟೆಸ್ಟಲ್ಲೂ ನಾರ್ಮಲ್ ಬರುತ್ತೆ, ಆದರೂ ತೊಂದರೆ
ಸಮಸ್ಯೆ ನಿವಾರಣೆ ಆಗಿಲ್ಲ ಅಂದರೆ ಈ ಥರನ ಒಂದು ಪ್ರಯತ್ನ ಮಾಡಬಹುದು. ಇದು ಸೆಟ್ರೇಟ್ ಆಗುತ್ತೆ. ಇದು ಗೊತ್ತಿತ್ತು ಅವ್ರಿಗೆ ಗಟ್ ಮೈಕ್ರೋಬ್ಸ್ ಬಗ್ಗೆ. ಮತ್ತು ರಿಟ್ರಾಗ್ರೆಡೇಷನ್ ಅಂತ ಒಂದಾಗುತ್ತೆ. ಅನ್ನವನ್ನು ಈಗ ನೋಡಿ, ಈಗ ಡಯಾಬಿಟಿಕ್ ಅಂದಾಗ ಅನ್ನ ನಾವು ತಿನ್ನೋಕ್ಕೆ ನಾವು ಆಗದೇ ಇದ್ದಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಅನ್ನವನ್ನು ಜಾಸ್ತಿ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಆಗದಿದ್ದ ಹಾಗೆ, ಗ್ಲೈಸಮಿಕ್ ಇಂಡೆಕ್ಸ್ ಅಂತಂದರೆ ಗ್ಲುಕೋಸ್ ಲೆವೆಲ್ಲು ಜಾಸ್ತಿ ಆಗದಿದ್ದ ಹಾಗೆ ತಡೆಗಟ್ಟಬೇಕು. ಅನ್ನವನ್ನೇ ತಿನ್ಕೊಂಡು, ಅನ್ನ ಆಗ್ಬೋದು, ಪಾಸ್ತಾ ಆಗ್ಬೋದು, ಅಥವಾ ಆಲೂಗೆಡ್ಡೆ ಆಗ್ಬೋದು, ಯಾವ ರೀತಿ ಮಾಡ್ಬೋದು ಅಂದರೆ ಅದನ್ನು ತಣ್ಣಗಾಗಲು ಬಿಡಬೇಕು. 12 to 24 ಅವರ್ಸ್ ಅಂತ ಹೇಳ್ತಾರೆ. 12 to 24 ಅವರ್ಸ್ ನೀವು ಅದನ್ನು ತಣ್ಣಗಾಗಿ ಮಾಡಿದಾಗ ಅಮೈಲೋಪೆಕ್ಟಿನ್ ಅಂತ ಇರುತ್ತೆ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ. ಅನ್ನದಲ್ಲಿ ಪಾಸ್ತಾ ಆಗ್ಬೋದು ಅಥವಾ ಆಲೂಗೆಡ್ಡೆ, ಅಮೈಲೋಪೆಕ್ಟಿನ್ ಏನಾಗುತ್ತೆ, ನಾವು ಬೇಯಿಸಿದಾಗ ಇದು ಬ್ರೇಕ್ ಆಗುತ್ತೆ. ಇದ್ರ ಮಧ್ಯೆ ಹೈಡ್ರೋಜನ್ ಬಾಂಡ್ ಇರುತ್ತೆ, ಅದು ಬ್ರೇಕ್ ಆಗುತ್ತೆ. ಜಿಲ್ಯಾಟಿನ್ ಥರ, ಜಿಲ್ಯಾಟಿನೈಸೇಷನ್ ಅಂತ ಅಂತೀವಿ. ಹಾಗೆ ಅನ್ನ ಸ್ಮೂತ್ ಆಗಿರುತ್ತೆ, ನಾವು ಈಸಿಯಾಗಿ ಅದು ಡೈಜೆಸ್ಟ್ ಆಗುತ್ತೆ. ಅದಕ್ಕೆ ತುಂಬ ಬೇಗ ಡೈಜೆಷನ್ ಆಗೋದ್ರಿಂದ ಸ್ಪೈಕ್ ಆಗಿಬಿಡುತ್ತೆ ಬ್ಲಡ್ ಶುಗರ್. ಅನ್ನವನ್ನು ತಣ್ಣಗಾಗಲು ಬಿಟ್ಟು 12ರಿಂದ 24 ಗಂಟೆಗಳ ಕಾಲ ತಣ್ಣಗಾಗಲು ಬಿಟ್ಟು ನಂತರ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ಬೋದು. ರಿಟ್ರಾಗ್ರೆಡೇಷನ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ರಿಟ್ರಾಗ್ರೆಡೇಷನಲ್ಲಿ ಪುನಃ ಅದು ಬೈಂಡ್ ಆಗುತ್ತೆ ನೋಡಿ. ಫಸ್ಟು ನೀರನ್ನು ಒಳಗೆ ತೆಗೆದುಕೊಂಡು ಕಾರ್ಬೋಹೈಡ್ರೇಟು ಹೈಡ್ರೋಜನ್ ಬಾಂಡ್ಸ್ನ ಬ್ರೇಕ್ ಮಾಡಿ ಅಮೈಲೋಪೆಕ್ಟಿನ್ನು ಬ್ರೇಕ್ ಆಗೋಗಿರುತ್ತೆ. ಪುನಃ ಅದನ್ನು ತಣ್ಣಗೆ ಮಾಡಿದಾಗ ಪುನಃ ನೀರನ್ನು ತೆಗೆದುಕೊಂಡು ಪುನಃ ಅಮೈಲೋಪೆಕ್ಟಿನ್ನು ಬಾಂಡ್ ಮಾಡ್ಕೋಬೇಕಾದ್ರೆ ಬೇರೆ ಥರ ಬಾಂಡ್ ಆಗುತ್ತೆ. ಮೊದಲಿದ್ದಿದ್ದು ಬೇರೆ, ಎರಡನೆಯ ಸಂದರ್ಭದಲ್ಲಿ ಆಗುವಂಥದ್ದು ಬಾಂಡಿಂಗ್ ಇರುತ್ತಲ್ಲ, ಹೈಡ್ರೋಜನ್ ಬಾಂಡ್ಸ್ಗಳು, ಅದು ಬೇರೆ ಥರ. ಇವಾಗ ಆಗೋಂತಹ ಬಾಂಡ್ ಏನಿದೆ ಅದನ್ನು ರಿಟ್ರಾಗ್ರೆಡೇಷನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಡೆವಲಪ್ ಮಾಡುತ್ತೆ. ಸೆಕೆಂಡ್ ಟೈಮ್ ತಣ್ಣಗಾದ ಮೇಲೆ ಫಾರ್ಮೇಷನ್ ಆಗುವ ಬಾಂಡ್ ರೆಸಿಸ್ಟೆಂಟ್ ಸ್ಟಾರ್ಚ್. ಇದನ್ನು ನೀವು ಸೇವನೆ ಮಾಡಿದಾಗ ನಿಮ್ಮ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ. ಕಾರಣ ಏನಂತಂದರೆ ಇದು ಪಾರ್ಷಲಿ ಡೈಜೆಸ್ಟ್ ಆಗಿ ಮಿಕ್ಕದು ಕೊಲಾನ್ಗೊಟ್ಟೋಗುತ್ತೆ. ಕೊಲಾನ್ ಅಂದರೆ ದೊಡ್ಡ ಕರಳಿಗೋಗುತ್ತೆ. ಅಲ್ಲಿರುವ ಬ್ಯಾಕ್ಟೀರಿಯಾಗಳು ಇದನ್ನು ಬಳಸ್ಕೊಂಡು ಇಲ್ಲಿ ಏನು ನಾವು ಸೇವನೆ ಮಾಡ್ತೀವಿ ಆಹಾರ ಅನ್ನವನ್ನು ಮುಖ್ಯವಾಗಿ ಅದನ್ನು ಕಾರ್ಬೋಹೈಡ್ರೇಟನ್ನು ಬಳಸ್ಕೊಂಡು ಬ್ಯೂಟರೇಟ್ ಅನ್ನೋ ಒಂದು ಅಸಿಟೇಟ್ ಬ್ಯೂಟರೇಟ್ ಪ್ರೊಪ್ಯೂನೇಟ್ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಬ್ಯೂಟರೇಟನ್ನು ಬಿಡುಗಡೆ ಮಾಡುತ್ತೆ. ಈ ಬ್ಯೂಟರೇಟ್ ಎಷ್ಟು ಮುಖ್ಯ ಅಂತಂದರೆ ಕೊಲಾನ್ ಸೆಲ್ಸ್ಗಳನ್ನು ತುಂಬ ಚೆನ್ನಾಗಿಡುತ್ತೆ. ನಮ್ಮ ವಾಲ್ಸ್ ಏನಿದೆ, ಕರುಳಿನ ವಾಲ್ ಇದೆಯಲ್ಲ, ಪೈಪು, ಅದನ್ನು ತುಂಬ ಚೆನ್ನಾಗಿ ಅದನ್ನು ಆರೋಗ್ಯಕರವಾಗಿ ಇಡುವಂತೆ ಮಾಡುತ್ತೆ. ಅಲ್ಲೇನಾದರೂ ಅಲ್ಸರ್ಸ್ಗಳು, ಹುಣ್ಣು, ಆ ಥರ ಇನ್ಫ್ಲಮೇಷನ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ರಿಟ್ರಾಗ್ರೆಡೇಷನ್ ಪ್ರಾಸೆಸ್ ಅಂತ ಬೇಕಾದ್ರೆ ನೋಡಿ ನೀವು, ಅದ್ಭುತವಾದ ಪ್ರಾಸೆಸ್ಸು. ಈ ಟೆಕ್ನಿಕ್ ಇದು ಎಷ್ಟು ಜನ ಗೊತ್ತಿದೆ, ಇದು ಹಿರಿಯರಿಗೆ ಗೊತ್ತಿತ್ತು. ಅದಕ್ಕೆ ನೋಡಿ ಅವರು ಸ್ವಲ್ಪ ತಣ್ಣಗಾದ ಮೇಲೆ ಕೊಡ್ತಾಯಿದ್ರು. ಬಿಸಿ ತಿಂದಾಗ ಏನಾಗುತ್ತೆ, ಅದು ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಒಂದು. ಆಮೇಲೆ ಡ್ಯಾಮೇಜ್ ಆಗುತ್ತೆ, ಮ್ಯೂಕಸ್ ಲೇಯರ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಬಿಸಿ ತಿಂದಾಗ. ಸ್ವಲ್ಪ ಈ ಥರ ಪ್ರಾಸೆಸ್ಸಲ್ಲಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಆಹಾರವನ್ನು ತಣ್ಣಗೆ ಮಾಡಿ ಕೊಡ್ತಾಯಿದ್ರು ಅವರು. ಕಾರಣ ಏನಂದರೆ ಅವುಗಳನ್ನು ಸೇವನೆ ಮಾಡಿದಾಗ ರಿಟ್ರಾಗ್ರೆಡೇಷನ್ ಆಗಿ ಅದು ನಮ್ಮ ಒಂದು ಗಟ್ ಮೈಕ್ರೋಬಯೋಮ್ ಏನಿದೆ ಅವುಗಳ ಸಹಾಯದಿಂದ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಏನು ಮಾಡುತ್ತೆ, ಬ್ಯೂಟರೇಟನ್ನು ಬಿಡುಗಡೆ ಮಾಡುತ್ತೆ. ಬ್ಯೂಟರೇಟ್ ಆದರೆ ನಮ್ಮ ಕರುಳಿನಲ್ಲಿರುವ ಇನ್ಫ್ಲಮೇಷನ್, ಉರಿ ಊತ ಏನಿದೆ, ಅಲ್ಸರ್ ಆಗುವಂಥದ್ದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಯಾವ ಥರ ಅಂದರೆ, ಈಗ ನೀವು 12 ತಾಸು ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಇವತ್ತು ರಾತ್ರಿ ಮಾಡಿರೋಂಥ ಅನ್ನ ಬೆಳಿಗ್ಗೆ ನಾವು ತಿನ್ನಬೇಕು ಅಂತಂದರೆ ಹೇಗೆ ಅದನ್ನ ಅದಕ್ಕೆ ನೀವು ಬಿಸಿ ಮಾಡಿ ಅಂದರೆ ನೀವು ಒಗ್ಗರಣೆ ಹಾಕೊಂಡು ತಿನ್ಬೇಕು? ಏನು ಇಲ್ಲ, ನೀವು ಅನ್ನವನ್ನು ಹಾಗೆ ಇಡ್ಬೋದು, ಫ್ರಿಜ್ಜಲ್ಲೂ ಇಡ್ಬೋದು. ಅನ್ನವನ್ನು ಹಾಗೆ ಇಡ್ಬೋದು. ಆಮೇಲೂ ಅದನ್ನು ಬಿಸಿ ಮಾಡಿದ್ರು ಆಗ ಸಂಪೂರ್ಣ 100% ರೆಸಿಸ್ಟೆಂಟ್ ಸ್ಟಾರ್ಚ್ ಆಗದೆ ಹೋದ್ರು 75% ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಅದನ್ನ ಯಾವುದ್ರಲ್ಲಿ ಹಾಕೊಂಡ್ರೆ ನಾವು ಯಾವುದೆಲ್ಲರೂ ತಿನ್ಬೋದು. ಅದು ಇದೊಂದು ಪ್ರಾಸೆಸ್ ರಿಟ್ರಾಗ್ರೆಡೇಷನ್ ಅಂತ. ಮೊದಲಾಗುವ ಕೆಮಿಕಲ್ ಬಾಂಡಿಂಗ್ ಬೇರೆ, ಫಸ್ಟ್ ಟೈಮ್ ಆಗಿರೋ ಜೆಲಾಟಿನೈಸೇಷನು, ಸೆಕೆಂಡ್ ಟೈಮ್ ಆಗುವುದು ಬೇರೆ. ಸೆಕೆಂಡ್ ಟೈಮ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿರುತ್ತೆ. ಅಜ್ಜಿಗೆ ಬೇಸಿಗೆ ಸಂದರ್ಭದಲ್ಲಿ ಒಂದು ಮೊಸರು, ಮಜ್ಜಿಗೆ, ಅಂಬಲಿ ಇದೆಲ್ಲ ಕೊಡ್ತಾಯಿದ್ರು. ಮಳೆಗಾಲ ಬಂದಾಗ ಶುಂಠಿ ಕಷಾಯ, ಶುಂಠಿ ಮತ್ತು ಜೀರಿಗೆ, ಮೆಣಸು ಇದನ್ನು ಹಾಕಿ ಆಹಾರವನ್ನು ತಯಾರು ಮಾಡ್ತಾಯಿದ್ರು. ಆಮೇಲೆ ಚಳಿಗಾಲದಲ್ಲಿ ಎಳ್ಳು, ಬೆಲ್ಲ, ಏಕೆಂದರೆ ದೇಹಕ್ಕೆ ಬೇಕಾದಷ್ಟು ನಮಗೆ ಆಯಿಲ್ ಕಂಟೆಂಟ್ ಬೇಕು ಅಂತ. ಈ ರೀತಿ ಎಲ್ಲ ಮಾಡಿಕೊಂಡವರು ನಮ್ಮ ಆರೋಗ್ಯವನ್ನು ಅದ್ಭುತವಾಗಿಡ್ತಿದ್ರು. ಈಗ ನೀವೇ ಯೋಚನೆ ಮಾಡಿ, ಎಲ್ಲ ಅಜ್ಜಿಯರು ಅವರೆಲ್ಲ ದೊಡ್ಡ ದೇ ಆರ್ ಆಲ್ ಒಂದು ನಾವು ಸೈಂಟಿಸ್ಟ್ಗಳಂತ ಏನು ಹೇಳ್ತೀವಿ, ಅವ್ರು ಮಾಡೋದು ಅದೇನೇ. ಹೊಸದಾಗಿ ನಮಗೆ ಏನು ಅನುಕೂಲ ಬೇಕು ಆ ಥರ ನಮ್ಮ ದೇಹವನ್ನು ಅಭ್ಯಾಸ ಮಾಡಿ ಕಂಡುಹಿಡಿಯೋ ಅಂಥದ್ದು ಅದನ್ನು ಅವರು ಮಾಡ್ತಾಯಿದ್ರು. ಅದು ಅಜ್ಜಿ ಬಯೋ ಹ್ಯಾಕರ್ಸ್ ಕುರಿತಾದ ಮಾತುಕತೆ. ಸೊ ನೀವು ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿಬಿಡಿ.
ಮೇಡಮ್ ನಮ್ಮ ಅಜ್ಜಿ ಅಂದರೆ ನಾವು ಅದೇ ಟೇಕನ್ ಫಾರ್ ಗ್ರಾಂಟೆಡ್, ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿ ಹಳಬಳು ಅವಳಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅಜ್ಜಿಗೆ ಸುಮಾರು ಅವರ ಅಜ್ಜಿ ಮುತ್ತಜ್ಜಿಗಳಿಂದ ಬಂದಿರುವಂಥ ನಾಲೆಡ್ಜ್ನ ಒಂದು ಪರಂಪರೆ ಇದೆ, ಲೆಗಸಿ ಇದೆಯಲ್ಲ, ಅದು ಎಷ್ಟೋ ಸಲ ಅದು ಚೇಂಜ್ ಆಗಿರುತ್ತೆ, ಅದು ಎಷ್ಟೋ ಸಲ ಅದು ಏನಂತಾರೆ ಅದಕ್ಕೆ ರಿನೋವೇಟ್ ಆಗಿರುತ್ತೆ. ಅದೆಲ್ಲವೂ ಆಗಿ ನಮಗೆ ಸಿಕ್ಕಿರುವಂಥ ನಾಲೆಜ್ ಇದು. ಅದನ್ನು ಹೇಳಿದಂಥ ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರ ಶೇರ್ ಮಾಡಿದ್ರಿ. ನಿಮ್ಮ ಅಜ್ಜಿಯ ಬಯೋ ಹ್ಯಾಕಿಂಗ್ ಮೆಥಡ್ಗಳೇನಾದರೂ ನಮಗೆ ಗೊತ್ತಿಲ್ಲದಿರೋದಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ. ಇದ್ರಲ್ಲಿ ಒಂದೇನಂತಂದರೆ ನಮ್ಮ ಮೇಡಮ್ ಹೇಳ್ತಿರ್ಬೇಕಾದ್ರೆ ಇದು ರೀಜನ್ ವೈಸ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಹೌದು. ಉದಾಹರಣೆಗೆ ಈಗ ಉತ್ತರ ಕರ್ನಾಟಕದವರು, ನಾವು ಬಯಲುಸೀಮೆಯವರು, ನಾವು ಬಾಳೆ ಎಲೆಯಲ್ಲಿ ಊಟ ಮಾಡಿದ್ದೆ ನೆನಪಿಲ್ಲ ನನಗೆ. ಅದೆಲ್ಲ ಈ ಕಡೆ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಅಥವಾ ಯಾವುದೋ ಮದುವೆನಲ್ಲಿ ಊಟ ಮಾಡಿರಬೇಕು. ಯಾಕಂದ್ರೆ ಬಾಳೆ ಗಿಡಗಳೇ ಇಲ್ಲ ನಮ್ಮ ಹತ್ರ, ಇರಲಿಲ್ಲ ಆ ಟೈಮಲ್ಲಿ. ಸೊ ಅದು ನಮ್ಮ ಹತ್ರ ಇರಲಿಲ್ಲ. ಆ ಥರ ಒಂದೊಂದು ಕಡೆ ಒಂದೊಂದಿರುತ್ತೆ. ಉದಾಹರಣೆಗೆ ನಮ್ಮ ಹತ್ರ ನಮ್ಮ ಊಟದಲ್ಲಿ ನೋಡಿ ಚಟ್ನಿಗಳು ತುಂಬ ಇರುತ್ತೆ. ಹೌದು. ಈಗ ನಾನು ಬೆಳಗ್ಗೆ ಕೂಡ ನಾನು ಅವಲಕ್ಕಿನಲ್ಲಿ ನಾನು ಅಗಸೆ ಚಟ್ನಿನೂ ತಿಂದೆ, ಶೇಂಗಾ ಚಟ್ನಿ ತೊಗೊಂಡೆ, ಆಮೇಲೆ ಕಡಲೆ ಚಟ್ನಿನೂ ಹಾಕೊಂಡೆ. ಸ್ವಲ್ಪ ಚಟ್ನಿಗಳು, ಉಪ್ಪಿನಕಾಯಿಗಳು, ನಿಂಬೆಹಣ್ಣು ಎಲ್ಲ ಥರದ್ದು ನಮ್ಮ ಹತ್ರ ಸೈಡ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗೆ ನಿಮ್ಮ ಕಡೆ ಒಂದು ಏನೋ ಸ್ಪೆಷಲ್ ಇರ್ಬೋದು. ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.